ಸೊ ಇವತ್ತು ದೈವಜ್ಞ ವಲ್ಲಭದಲ್ಲಿ 8ನೇ ಅಧ್ಯಾಯ ರೋಗ ಶುಭಾಧ್ಯಾಯ. ಸೊ ರಿಕವರಿ ಫ್ರಮ್ ಇಲ್ನೆಸ್. ಸೊ ರೋಗಕ್ಕೆ ಸಂಬಂಧಪಟ್ಟ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ಅಂದರೆ ಹಾಸ್ಪಿಟಲ್ ಇವತ್ತಿನ ದಿನ ರೋಗ ಆಗಿದೆ ಅಂತಂದರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಥವಾ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಈ ಥರ ಇತ್ಯಾದಿಗಳು ಯಾವುದೇ ಪ್ರಶ್ನೆ ಕೇಳ್ಬೋದು. ಒಂದು ವೇಳೆ ಎಲ್ಲ ಚೆನ್ನಾಗಿದ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಾಗ ಜಾತಕ ನೋಡ್ತೇವೆ. ಪ್ರಶ್ನೆ ಸಂಬಂಧ ಬಂದಾಗ ರೋಗದಿಂದ ಒದ್ದಾಡ್ತಾ ಇರೋ ಕಾಲಕ್ಕೆ ಅವರ ಪರವಾಗಿ ಪ್ರಶ್ನೆ ಕೇಳೋದು. ಸೊ ಇವರು ರೋಗ ಹೀಗೆ ಒದ್ದಾಡ್ತಾ ಇದ್ದಾರೆ, ಹೊರಗೆ ಬರ್ತಾರಾ ಇಲ್ವಾ ಅಂತ ನೋಡಲಿಕ್ಕೆ ಪ್ರಶ್ನೆ ಭಾಗವನ್ನು ನೋಡ್ತೇವೆ. ತುಂಬ ಮುಖ್ಯವಾದಂಥ ವಿಚಾರ, ನಮಗೆ ಇವತ್ತಿನ ದಿನ ಅವಶ್ಯಕತೆಯ ಇರುವಂಥ ವಿಚಾರ. ಯಾರಾದರೂ ಪ್ರಶ್ನೆ ಕೇಳಿದ್ರೆ ಆರಾಮಾಗ್ತಾರಾ ಇಲ್ವಾ, ಯಾವಾಗ ಆರಾಮಾಗುತ್ತೆ, ಅವ್ರ ಟೈಮ್ ಹೇಗಿದೆ ಇತ್ಯಾದಿಗಳು ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಪ್ರಶ್ನೆ ದೈವಜ್ಞ ವಲ್ಲಭದಲ್ಲಿ ಏನಿದೆ ಹಾಗೆ ನೋಡೋಣ. ಹಾಗೆ ಬೇರೆ ಬೇರೆ ಪ್ರಶ್ನೆ ಪುಸ್ತಕಗಳೆಲ್ಲ ಕೂಡ ಹೇಗೆ ಏನು ಉಲ್ಲೇಖನ ಇದೆ ಅಂತಂಬುದು ಕೂಡ ಇವತ್ತಿನ ಪಾಠದಲ್ಲಿ ನಾವು ನೋಡೋಣ. ಶ್ಲೋಕಕ್ಕೆ ಮುಂದೆ ಹೋಗೋಣ. ಲಗ್ನಸ್ಥಿತೋ ವಾ ಸ್ತಮಂ ಸಂಸ್ಥಿತೇ ವಾ ಪಾಪಗ್ರಹೋ ಯಸ್ಯ ತು ಜನ್ಮ ರಾಶಿ ನಿರೀಕ್ಷತೆ ತಸ್ಯ ಗದಾರ್ಧಿತಸ್ಯ ಅನಿಹಿ ಸಂಶಯಂ ಮೃತ್ಯು ಉದಾಹರಂತಿ ಅಂತ ಹೇಳ್ತಾರೆ. ಸೊ ಇದರ ಅರ್ಥ, ಪ್ರಶ್ನೆ ಕಾಲದಲ್ಲಿ ಲಗ್ನದಲ್ಲಾಗಲಿ ಅಷ್ಟಮದಲ್ಲಾಗಲಿ ಜನ್ಮರಾಶಿಯಲ್ಲಾಗಲಿ ಪಾಪಗ್ರಹಗಳಿದ್ದರೆ, ಸೊ ಯಾರಾದರೂ ರೋಗಿಯಾಗಿದ್ದಾಗ ಅವರ ಪರವಾಗಿ ಇವರಿಗೆ ಯಾವಾಗ ವಾಸಿ ಆಗುತ್ತೆ, ಇವ್ರ ಸ್ಥಿತಿ ಹೇಗಿದೆ ಅಂತ ಯಾರಾದರೂ ಪ್ರಶ್ನೆ ಕೇಳಿದರೆ, ಆ ಪ್ರಶ್ನೆ ಕಾಲದಲ್ಲಿ ಲಗ್ನ ಜನ್ಮರಾಶಿ ಅಷ್ಟಮ ಇದರಲ್ಲಿ ಏನಾದರೂ ಪಾಪಗ್ರಹಗಳೇನಾದರೂ ಇದ್ದರೆ ಅವರು ಕೇಳಿದಂಥ ಪ್ರಶ್ನೆ ಸಮಯದಲ್ಲಿ ಅವರು ಉಳಿಯೋದಿಲ್ಲ, ಮರಣ ಹೊಂದುತ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಇದೆ, ಲಗ್ನಂ ವೈದ್ಯೋ ಜೂನಂ ವ್ಯಾಧಿ ಕಂ ರೋಗಿ ತುರ್ಯಮೌಷಧಂ ಅಂತ ಹೇಳ್ತಾರೆ. ಇದು ಈ ವಿಚಾರ ದೈವಜ್ಞ ವಲ್ಲಭದಲ್ಲಿದ್ದರು. ಕೊನೆಯದಾಗಿ ಇದರ ಬಗ್ಗೆ ಪ್ರಸ್ತಾವನೆ ಮಾಡ್ತೇನೆ. 2ನೇ ಶ್ಲೋಕ, ಪೃಷ್ಠೋದಯೇ ವಿಲಗ್ನೆ ಕ್ರೂರಾಃ ಕೇಂದ್ರೇಸ್ತಗ ಶಶೀಯಸ್ಯ ರೋಗಾರ್ಥಸ್ಯ ವಿನಾಶೋ ದೃಷ್ಟೇ ವಾ ಬಲಯುತೈಃ ಪಾಪೈಃ ಅಂತ ಹೇಳ್ತಾರೆ. ಸೊ ಯಾವ ಕಾಲಕ್ಕೆ ಭಾಳ ಸಲ ಏನಾಗುತ್ತೆ, ಸೀರಿಯಸ್ ಕಂಡೀಷನ್ ಇರುತ್ತೆ. ಸೊ ICUಲಿದ್ದಾರೆ, ತುಂಬ ಸೀರಿಯಸ್ ಆಗಿದ್ದಾರೆ, ಡಾಕ್ಟರ್ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆ ಸಮಯದಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಈ ಸಿಂಪ್ಟಮ್ಸ್ ಏನಾದ್ರು ಸೂತ್ರದಲ್ಲಿ ಇದ್ದಂಗೆ ಲಕ್ಷಣಗಳು ಕಾಣ್ತಾ ಇದೆಯಾ ಅಂತ ನೋಡ್ತೇವೆ. ಸೊ ಹಿಂದೆ ಶ್ಲೋಕದಲ್ಲಿ ಹೇಳಿದಂಗೆ ಪ್ರಶ್ನೆ ಕೇಳೋ ಸಮಯದಲ್ಲಿ ಲಗ್ನದಲ್ಲಾಗಲಿ ಜನ್ಮರಾಶಿಯಲ್ಲಾಗಲಿ ಅಷ್ಟಮ ಸ್ಥಾನದಲ್ಲಾಗಲಿ ಪಾಪಗ್ರಹಗಳಿತ್ತಂದರೆ ಉಳಿಯೋದು ಕಷ್ಟ. ಮರಣವಾಗುತ್ತೆ ಅಂತ ಡೈರೆಕ್ಟಾಗಿ ಹೇಳೋದು ಕಷ್ಟ, ಉಳಿಯೋದು ಕಷ್ಟ ಅಂತ ಹೇಳೋದು ಕಷ್ಟ. ಯಾಕೆಂದರೆ ಮರಣಕ್ಕೆ ಸಂಬಂಧಪಟ್ಟ ವಿಚಾರಗಳು ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡಬೇಕು. ಶಾಸ್ತ್ರ ಏನೋ ಕರ್ಕಶವಾಗಿ ಹೇಳುತ್ತೆ, ಆದರೆ ನಾವು ಏನು ಮಾಡಬೇಕು, ತುಂಬ ಸೌಮ್ಯವಾಗಿ ತಿಳಿಸ್ಬೇಕಾಗತ್ತೆ. ಯಾಕೆಂದರೆ ಅವನಿಗೆ ಅರ್ಥ ಮಾಡಿಕೊಳ್ಳೋಷ್ಟು ಎಮೋಷ್ನಲ್ ಸ್ಟ್ರೆಂತ್ ಇರೋದಿಲ್ಲ. ಹಾಗಾಗಿ ಏನು ಮಾಡ್ತೇವೆ, ಸ್ವಲ್ಪ ಕ್ರಿಟಿಕಲ್ ಆಗಿದ್ದರೆ ಸ್ವಲ್ಪ ತುಂಬ ಕಷ್ಟಪಡಬೇಕು, ದೇವರನ್ನ ಧ್ಯಾನ ಮಾಡಿ, ದೇವರನ್ನು ಬೇಡಿಕೊಳ್ಳಿ ಅಂತ ಹೇಳ್ತೇವೆ. ಮರಣ ಆಗುತ್ತೆ ಅಂತ ಡೈರೆಕ್ಟಾಗಿ ಹೇಳದೆ ಸೊ ಕ್ರಿಟಿಕಲ್ಲಾಗೇ ಇದೆ, ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ತೇವೆ. ಸ್ವಲ್ಪ ಸೌಮ್ಯವಾಗಿ ಹೀಗೆ ಹೇಳಬೇಕಾಗ್ತದೆ. ಈ ಶ್ಲೋಕ ಏನು ಹೇಳುತ್ತೆ, ಪ್ರಶ್ನೆ ಲಗ್ನ ಪೃಷ್ಠೋದಯ ರಾಶಿಯಾಗಿ. ಸೊ ಪೃಷ್ಠೋದಯ ರಾಶಿ ಅಂದರೆ ಪೃಷ್ಠಭಾಗದಿಂದ ಉದಯಿಸುವಂಥ ರಾಶಿ. ಮೇಷ, ವೃಷಭ, ಕರ್ಕ, ಧನುಸ್ಸು ಈ ರಾಶಿಗಳಲ್ಲಿ ಯಾವುದಾದ್ರೂ ಒಂದಾಗಿ ಪಾಪಗ್ರಹಗಳು ಕೇಂದ್ರ ಸ್ಥಾನದಲ್ಲಿದ್ದು, ಸೊ ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಿರಬೇಕು ಇದ್ದು, ಅದೇ ಸಮಯದಲ್ಲಿ ಚಂದ್ರ ಅಷ್ಟಮ ಸ್ಥಾನದಲ್ಲಿದ್ದರೆ ರೋಗಿಯು ಮೃತಿ ಹೊಂದುತ್ತಾನೆ. ಸೊ ಕೇಂದ್ರ ಸ್ಥಾನಗಳಂದ್ರೆ ಪುಣ್ಯ, ಈ ಲೌಕಿಕ ಜೀವನದಲ್ಲಿ ಪಡಬೇಕಾದಂಥ ಸುಖ. ಆ ಸ್ಥಾನದಲ್ಲಿ ಪಾಪಗ್ರಹಗಳು ತಂದುಕೊಳ್ಳಿ ಸುಖ ಪಡಲಿಕ್ಕೆ ಆಗೋದಿಲ್ಲ. ಪ್ಲಸ್ ಲಗ್ನಕ್ಕೆ ಪಾಪಗ್ರಹಗಳ ದೃಷ್ಟಿ, ಪ್ಲಸ್
ಚಂದ್ರನ ಜೊತೆ ಕೂಡ ಪಾಪಗ್ರಹಗಳಿದ್ದು ಚಂದ್ರ ಅಷ್ಟಮ ಸ್ಥಾನದಲ್ಲಿದ್ದರೆ, ಒಟ್ಟಿಗೆ ಓವರ್ ಆಲ್ ಹೇಳಬೇಕಾದ್ರೆ ಲಗ್ನ, ಕೇಂದ್ರ, ಅಷ್ಟಮ ಇವುಗಳಿಗೆ ಪಾಪಗ್ರಹಗಳ ಸಂಬಂಧ ಇದ್ದರೆ ಅವರ ಪ್ರಶ್ನೆ ಕೇಳುವ ಸಮಯದಲ್ಲಿ ಈ ಥರ ಇದ್ದರೆ ಆ ರೋಗಿ ಮರಣ ಹೊಂದುತ್ತಾನೆ. ಅದೇ ರೀತಿ ಬಲವಾದಂಥ ಪಾಪಗ್ರಹಗಳು ಲಗ್ನವನ್ನು ಮತ್ತು ಚಂದ್ರವನ್ನು ನೋಡಿದರೆ ರೋಗಿಯು ಮರಣಿಸ್ತಾನೆ. ಇತರ ಮತ್ತೆ ಪೃಷ್ಠೋದಯ ರಾಶಿ ಉದಯ ಶುಭವನ್ನು ಸೂಚನೆ ಮಾಡೋದಿಲ್ಲ. ಅದೇ ರೀತಿ ಅಷ್ಟಮ ಚಂದ್ರ ಕೂಡ ಮಾನಸಿಕವಾದಂಥ ಒತ್ತಡವನ್ನು, ರೋಗವನ್ನು ಸೂಚನೆ ಮಾಡ್ತಾನೆ. ಸೊ ಚಂದ್ರ ಅಷ್ಟಮದಲ್ಲಿ ಇರಬಾರ್ದು. ಈ ವಿಷಯಕ್ಕೆ ಅಲ್ಲ, ಯಾವ ವಿಷಯಕ್ಕೂ ಇರಬಾರ್ದು. ಬೇರೆ ವಿಷಯಗಳಿದ್ರೆ ಮಾನಸಿಕವಾದ ಚಿಂತೆ ಅಂತ ಹೇಳ್ತೇವೆ. ಈ ಜಾತಕ ಈ ಒಂದು ರೋಗ ಸ್ಥಾನ ವಿಚಾರಕ್ಕೆ ಬಂದರೆ ಮರಣವಾಗುತ್ತೆ ಅಂತ ಹೇಳ್ತೇವೆ. ನೆಕ್ಸ್ಟ್ 3ನೇ ಶ್ಲೋಕ. ಶಶಿನಂ ಶಶಿಪುತ್ರಂ ವಾ ಪಶ್ಯತಿ ಪಾಪೋ ವಿಲಗ್ನಗೆ ಹಸ್ತಂ ಅದೇಷ್ಟವ್ಯ ಪ್ರಷ್ಟು ಕಷ್ಟೋ ವ್ಯಾಧಿರ್ನ ಸಂದೇಹ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆ ಸಮಯದಲ್ಲಿ ಲಗ್ನದಲ್ಲಿ ಚಂದ್ರ ಅಥವಾ ಬುಧ, ಲಗ್ನದಲ್ಲಿ ಚಂದ್ರ ಇರಬಹುದು ಅಥವಾ ಬುಧ ಇದ್ದು ಪಾಪಗ್ರಹಗಳಿಂದ ನೋಡಲ್ಪಟ್ಟರೆ ವ್ಯಾಧಿ ಹೆಚ್ಚಿನ ತೊಂದರೆಯು ಮತ್ತು ಕಷ್ಟದ ಸಮಯ ಅಂತ ತಿಳಿಬೇಕು. ಸೊ ಏನು ಹೇಳ್ತಾರೆ, ಪ್ರಶ್ನೆ ಸಮಯದಲ್ಲಿ ಲಗ್ನದಲ್ಲೇ ಚಂದ್ರ ಅಥವಾ ಬುಧ ಇರಬೇಕು. ಲಗ್ನದಲ್ಲಿ ಚಂದ್ರ ಅಥವಾ ಬುಧ ಇದ್ದು ಪಾಪಗ್ರಹಗಳಿಂದ ಲಗ್ನವನ್ನು ನೋಡಿದರೆ, ಸೊ ಇದಷ್ಟೆಲ್ಲ ನೆನಪು ಮಾಡಿಕೊಳ್ಳಿಕ್ಕೆ ಆಗದೇ ಇದ್ರೂ ಕೂಡ ಸಾಮಾನ್ಯ ಧರ್ಮ ಏನು ಮಾಡ್ತೇವೆ, ಪ್ರಶ್ನೆ ಕೇಳೋ ಕಾಲಕ್ಕೆ ಲಗ್ನಕ್ಕೆ ಶುಭಗ್ರಹಗಳ ದೃಷ್ಟಿ ಇದೆಯಾ ಅಂತ ನೋಡಿ ಅಷ್ಟೆ. ಪ್ರಶ್ನೆ ಸಮಯದಲ್ಲಿ ಲಗ್ನಕ್ಕೆ ಶುಭಗ್ರಹಗಳ ದೃಷ್ಟಿ ಇದೆಯಾ, ಕಷ್ಟ ಆದರೂ ರಿಕವರ್ ಆಗ್ತಾನೆ ಅಂತ ಅರ್ಥ. ಅದೇ ಪಾಪಗ್ರಹಗಳ ದೃಷ್ಟಿ ಇದೆ, ಶುಭಗ್ರಹಗಳ ದೃಷ್ಟಿ ಇಲ್ಲವೇ ಇಲ್ಲ ಅಂತಂದರೆ ತುಂಬ ಕಷ್ಟವಾಗಿದೆ, ಕ್ರಿಟಿಕಲ್ ಆಗಿದೆ, ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳಬೇಕು. ಇದು ಸಾಮಾನ್ಯ ಸೂತ್ರ. ನೆಕ್ಸ್ಟ್ ಒಂದೇ ನಿಮಿಷ. ನೆಕ್ಸ್ಟ್ ಸೌಮ್ಯ ಗ್ರಹ. ನೆಕ್ಸ್ಟ್ ಶ್ಲೋಕ. ಸೌಮ್ಯ ಗ್ರಹ ಯದಿ ಸುತಸ್ಮರ ಮೃತ್ಯು ಸಂಸ್ಥಾಃ ಪಾಪಾ ಭವಂತಿ ಚ ಶುಭಗ್ರಹ ದೃಶ್ಯಮಾನಾಃ ಅಯತ್ರಿ ಷಟ್ ದಶಮಗಶ್ಚ ದಿಶಾಕರಃ ಸ್ಯಾತ್ ತಸ್ಮಾಚ್ಚುಭಾಶ್ಚ ಯದಿ ಯದಿವಾ ಶುಭ ಮಾಹುರಸ್ಯ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಶುಭಗ್ರಹಗಳು ಪ್ರಶ್ನೆ ಕೇಳೋ ಸಮಯದಲ್ಲಿ ಶುಭಗ್ರಹಗಳು 5, 7, 8 ಮನೆಯಲ್ಲಿದ್ದು ಪಾಪಗ್ರಹಗಳನ್ನು ಶುಭಗ್ರಹಗಳ ದೃಷ್ಟಿ ಇದ್ದು ಪಾಪಗ್ರಹಗಳನ್ನು ಶುಭಗ್ರಹಗಳು ನೋಡಬೇಕು. 5, 7, 8 ಮನೆಯಲ್ಲಿ ಶುಭಗ್ರಹಗಳಿರಬೇಕು. ಪಾಪಗ್ರಹಗಳನ್ನು ಶುಭಗ್ರಹಗಳು ನೋಡಬೇಕು. ಅಂದರೆ ಶುಭ ಸಂಬಂಧ ಜಾಸ್ತಿ ಇದೆ. ಈ ಥರ ಇದ್ದು ಚಂದ್ರ ಏನಾದರೂ 3, 6, 10, 11 ಇದನ್ನು ಉಪಚಯ ಸ್ಥಾನಗಳು ಅಂತೀವಿ. ಅಂದರೆ ಬೇಗ ಈಳಿಗೆ, ಬೇಗ ವೃದ್ಧಿಯಾಗೋದು ಸ್ಥಾನಗಳನ್ನು 3, 6, 10, 11 ಅಂತೀವಿ. ಸೊ ಈ ಸ್ಥಾನದಲ್ಲಿ ಏನಾದರೂ ಚಂದ್ರ ಇದ್ದರೆ ಕ್ರಮೇಣವಾಗಿ ಅವನು ರೋಗಿ ವ್ಯಾಧಿಯಿಂದ ಹೊರಗೆ ಬರ್ತಾನೆ, ಕ್ರಮೇಣ ವಾಸಿ ಆಗ್ತದೆ, ಪೇಷಂಟ್ ರಿಕವರ್ ಆಗ್ತಾನೆ. ಯಾವಾಗ ಲಗ್ನಕ್ಕೆ ಶುಭಗ್ರಹಗಳ ಸಂಬಂಧ ಬರಬೇಕು, 5, 7, 9 ಶುಭಗ್ರಹಗಳಿರಬೇಕು, ಪಾಪಗ್ರಹಗಳ ಮೇಲೆ ಶುಭಗ್ರಹ ದೃಷ್ಟಿ ಇದ್ದರೆ ರಿಕವರ್ ಆಗ್ತಾನೆ ಅಂತ ಹೇಳಿ. ಇಲ್ಲ ಸಾಮಾನ್ಯ ಧರ್ಮ ಪ್ರಶ್ನೆ ಲಗ್ನವನ್ನಾಗಲಿ ಪ್ರಶ್ನೆ ಜನ್ಮರಾಶಿಯನ್ನಾಗಲಿ ಚಂದ್ರನನ್ನಾಗಲಿ ಪ್ರಶ್ನೆ ಲಗ್ನ ಅಥವಾ ಚಂದ್ರ ಈ ಎರಡನ್ನ ಕೂಡ ಶುಭಗ್ರಹಗಳು ನೋಡಿದರೂ ಕೂಡ ಪೇಷಂಟ್ ರಿಕವರ್ ಆಗ್ತಾನೆ. ಇದನ್ನು ನೆನ್ಪಿಟ್ಕೊಳ್ಳೋದು ತುಂಬ ಸುಲಭ. ನೆಕ್ಸ್ಟ್ ಮತ್ತೊಂದು ಶ್ಲೋಕ. ಪಾಪೇಚ್ಛಿತಃ ಪಾಪಯುತಃ ಶುಭಾನಾಂ ದೃಗ್ಯೋ ಗಹೀನೋ ನವಮಃ ಶನಿಶ್ಚೇತ್ ತಥಾ ರುಜಾರ್ಥಃ ಪರದೇಶಗಃ ಸ್ಯಾತ್ ಷಷ್ಠಾಷ್ಟಮೇ ಮೃತ್ಯುಕರಸ್ತ್ವ ವಶ್ಯಂ ಅಂತ ಹೇಳ್ತಾರೆ. ಅಂದರೆ ಪ್ರಶ್ನೆಗಾಲಕ್ಕೆ
ಶನಿ ಏನಾದರೂ ನವಮ ಸ್ಥಾನದಲ್ಲಿದ್ದರೆ, ನವಮ ಸ್ಥಾನದಲ್ಲಿ ಶನಿ ಇದ್ದು ಪಾಪಗ್ರಹಗಳ ಸಂಬಂಧ ಬಂದರೆ, ಪಾಪಗ್ರಹಗಳ ಸಂಬಂಧ ಅಂದರೆ ನೋಡೋದಾಗಲಿ, ಶನಿ ಜೊತೆ ಪಾಪಗ್ರಹಗಳಿರೋದಾಗಲಿ ನವಮಕ್ಕೆ ಇದ್ದರೆ, ಆ ಸಮಯದಲ್ಲಿ ಯಾವ ಥರದ ಶುಭ ಸಂಬಂಧಗಳು ಇಲ್ಲದೇ ಇದ್ದರೆ ರೋಗಿ ಚಿಕಿತ್ಸೆಗೆ ವಿದೇಶಕ್ಕೆ ಹೋಗ್ತಾನೆ. 9ನೇ ಮನೆ ಏನು ಹೇಳುತ್ತೆ? ದೂರ ದೇಶ ಪ್ರಯಾಣ ಹೇಳುತ್ತೆ. ಅದೇ ಸಮಯದಲ್ಲಿ 9ನೇ ಮನೆಗೆ ಶನಿ ಇದ್ದ ಅಂತ ಅಂದ್ಕೊಂಡು ಪಾಪಗ್ರಹಗಳು ನೋಡ್ರೆ ಏನಾಗುತ್ತೆ? ಸೊ ರೋಗ ಬಂದಿರುತ್ತೆ, ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೋಸ್ಕರ ವಿದೇಶಗಳಿಗೆ ಹೋಗ್ತಾನೆ. ವಿದೇಶಗಳಂದ್ರೆ ಫಾರಿನಿಗೆ ಹೋಗಬೇಕು ಅಂತ ಇಲ್ಲ, ಇರೋ ಊರನ್ನು ಬಿಟ್ಟು ದೊಡ್ಡ ಊರಿಗೆ ಹೋಗೋದನ್ನು ಕೂಡ ವಿದೇಶ ಅಂತಲೇ ಲೆಕ್ಕ. ಯಾಕಂದರೆ ಮಿಡಿಲ್ ಕ್ಲಾಸ್ ಪೀಪಲ್ ಎಲ್ಲ ಇಲ್ಲಿ ಫಾರಿನಿಗೆ ಹೋಗ್ತಾರೆ ಅಂತ ಅನ್ಬೋದು, ಅಥವಾ ಸಣ್ಣ ಊರಿಂದ ಬೆಂಗಳೂರಿಗಾದರೂ ಬರ್ಬೋದು. ಹಾಗಾಗಿ ವಿದೇಶ ಅಂತಂದರೆ ಅನ್ಯ ಪ್ರದೇಶಗಳಿಗೆ ಹೋಗ್ತಾರೆ ಅಂತ ಇಲ್ಲಿ ಅರ್ಥ. ಅದೇ ಸಮಯದಲ್ಲಿ ಪ್ರಶ್ನೆ, ಈ ಶನಿ ನವಮ ಸ್ಥಾನದಲ್ಲದೆ 6ನೇ ಮನೆಗಾಗಲಿ 8ನೇ ಮನೆಗಾಗಲಿ ಇದ್ದರೆ ಒಂದು ಸೂಚನೆ ನೋಡಿ. ಪ್ರಶ್ನೆ ಕೇಳೋ ಸಮಯದಲ್ಲಿ ಅಷ್ಟಮದಲ್ಲಿ ಚಂದ್ರ ಇದ್ದು ಪಾಪಗ್ರಹಗಳು ನೋಡಿದ್ರು, ಅದೇ 6ನೇ ಮನೆಗೆ 8ನೇ ಮನೆಗೆ ಶನಿ ಇದ್ರೂ, ಲಗ್ನಾಧಿಪತಿ ಏನಾದರೂ ಅಷ್ಟಮದಲ್ಲಿದ್ರೂ, ಒಟ್ಟಿಗೆ ಅಷ್ಟಮ ಸಂಬಂಧ ಬಂದರೆ ಮರಣವಾಗುತ್ತೆ, ರೋಗಿ ಮರಣವಾಗುತ್ತೆ ಅಂತ ಹೇಳಬೇಕು. ಅಷ್ಟಮ ಅಂದರೆ ಏನು? ವಿಯೋಗ. ಆ ಸಿಂಪ್ಟಮ್ಸ್ ಪ್ರಕಾರ ಮರಣವಾಗುತ್ತೆ ಅಂತ ನಾವು ಹೇಳ್ತೇವೆ. ಮತ್ತೆ ಶ್ಲೋಕ, ಉಪಚಯ ಗೃಹಾಗೆ ಚಂದ್ರೇ ಶುಭೇಶು ಕೇಂದ್ರ ತ್ರಿಕೋಣ ನಿಧನೇಶು ಶುಭದೃಷ್ಟೇವಾ ಲಗ್ನೇ ರೋಗಿ ದೇಶಾಂತರೇ ನೀರುಕ್ ಅಂತ ಹೇಳ್ತಾರೆ. ಅಂದರೆ ಉಪಚಯ ಸ್ಥಾನಗಳು ಅಂದರೆ 3, 6, 10, 11 ಸ್ಥಾನಗಳಲ್ಲಿ ಚಂದ್ರ ಇದ್ದು ಕೇಂದ್ರ ಕೋಣ ಅಷ್ಟಮ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ದಾರೆ. ಉಪಚಯ ಸ್ಥಾನದಲ್ಲಿ ಚಂದ್ರ ಆದರೂ ಇರಬೇಕು, ಅಥವಾ ಶುಭ ಗ್ರಹಗಳು ಕೇಂದ್ರ ಕೋಣ ಸ್ಥಾನದಲ್ಲಾದರೂ ಇರಬೇಕು. ಈ ಥರ ಇದ್ದರೆ, ಅಥವಾ ಲಗ್ನಕ್ಕೆ ಶುಭ ಗ್ರಹಗಳ ದೃಷ್ಟಿ ಇದ್ದಲ್ಲಿ ರೋಗಿ ಬೇರೊಂದು ಕಡೆ ಹೋಗೋದ್ರಿಂದ ರೋಗ ವಾಸಿಯಾಗುತ್ತದೆ. 3, 6, 10, 11 ಸ್ಥಾನದಲ್ಲಿ ಚಂದ್ರ ಇರಬೇಕು. ಹಾಗಿದ್ದು ಲಗ್ನಕ್ಕೆ ಶುಭ ಗ್ರಹಗಳ ದೃಷ್ಟಿ ಬಂದರೂ ಪರವಾಗಿಲ್ಲ, ಅಥವಾ ಕೇಂದ್ರ ಕೋಣ ಸ್ಥಾನದಲ್ಲಿ ಅಷ್ಟಮ ಸ್ಥಾನದಲ್ಲಿ ಶುಭ ಗ್ರಹಗಳಿದ್ರೂ ಪರವಾಗಿಲ್ಲ. ಈ ಥರ ಇದ್ದರೆ ಇರೋ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದರೆ ಶುಭ ಆಗ್ತದೆ, ಅಥವಾ ಇರೋ ಹಾಸ್ಪಿಟಲ್ನ ಬಿಟ್ಟು ಬೇರೆ ಹಾಸ್ಪಿಟಲ್ಗೆ ಹೋದರೂ ಆಗ್ತದೆ ಅಂತ ಹೇಳಬೇಕು. ಆಗಿನ ಕಾಲದಲ್ಲಿ ಊರು ಬಿಡ್ತಾ ಇದ್ರು, ಈಗ ಏನು ಮಾಡಬೇಕು? ಹಾಸ್ಪಿಟಲ್ ಚೇಂಜ್ ಮಾಡಬೇಕು. ಊರನ್ನು ಬಿಟ್ಟರು ಒಳ್ಳೆಯದು. ಸೊ ಹೀಗೆ ಶುಭ ಗ್ರಹಗಳ ಸಂಬಂಧ ಬಂದರೆ ರಿಕವರಿ ಸೂಚನೆ ಮಾಡ್ತದೆ. ಚಂದ್ರ ಉಪಚಯ ಸ್ಥಾನಗಳಲ್ಲಿದ್ದರೆ ಬೇರೊಂದು ಕಡೆ ಅಂತ ಸೂಚನೆ ಮಾಡ್ತದೆ. ಹಾಗಾಗಿ ಬೇರೊಂದು ಕಡೆ ಅನುಕೂಲ ಆಗ್ತದೆ ಅಂತ ನಾವು ಇಲ್ಲಿ ಹೇಳ್ತೇವೆ. ನೆಕ್ಸ್ಟ್ ಮತ್ತೊಂದು ಶ್ಲೋಕ, ಲಗ್ನಗತಃ ಪರಿಪೂರ್ಣೋ ರಜನಿಜ ನಿಲ್ವಲೋಕಿತೋ ಗುರುಣ ಕೇಂದ್ರೇವಾ ಗುರು ಭೃಗುಜೌ ರೋಗಾಸ್ತತ್ರ ನಿರೋಗ ಅಂತ ಹೇಳ್ತಾರೆ. ಅಂದರೆ ಪೂರ್ಣ ಚಂದ್ರ ಲಗ್ನದಲ್ಲಿದ್ದು, ಅಂದರೆ ಹುಣ್ಣಿಮೆ ಚಂದ್ರ ಅಂತ ಅಂತೀವಿ. ಅದಕ್ಕೆ ನೋಡಿ ಶಾಸ್ತ್ರದಲ್ಲಿ, ಇಲ್ಲಿ ಜಾತಕದಲ್ಲಿ ಲಗ್ನ ಚಂದ್ರ ಸಮಸಪ್ತದಲ್ಲಿದ್ದಾರೆ. ಲಗ್ನ ಚಂದ್ರ ಸಮಸಪ್ತದಲ್ಲಿದ್ದಾರೆ ಅಂದರೆ ಹುಣ್ಣಿಮೆ ದಿನ ಅಂತ ಅರ್ಥ. ಸೊ ಹುಣ್ಣಿಮೆ ದಿನದಲ್ಲಿ ಹುಟ್ಟಿ ಆ ಚಂದ್ರನ ಮೇಲೆ ಗುರುದೃಷ್ಟಿ ಇದ್ದು, ಅಥವಾ ಗುರು ಶುಕ್ರ ಕೇಂದ್ರ ಸ್ಥಾನದಲ್ಲಿದ್ದರೆ ರೋಗಿಯು ರೋಗದಿಂದ ಬೇಗ ವಿಮುಕ್ತನಾಗ್ತಾನೆ. ಈ ರೂಲು ಏನು ಹೇಳುತ್ತೆ? ಲಗ್ನಗೆ ಚಂದ್ರನ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇದ್ದರೆ, ಅದೇ ಕಾಂಬಿನೇಷನ್ ಹೇಳಿದ್ದಾರೆ ನೋಡಿ. ಲಗ್ನ ಚಂದ್ರನ ಮೇಲೆ ಗುರು ದೃಷ್ಟಿಯೂ ಇದೆ, ಶುಕ್ರ ದೃಷ್ಟಿಯೂ ಇದೆ, ಬುಧ ದೃಷ್ಟಿಯೂ ಇದೆ. ಸೊ ಶುಭ ಗ್ರಹಗಳ ಸಂಬಂಧ ಬಂದಿರೋದ್ರಿಂದ ರೋಗಿಗೆ ಬೇಗ ವಾಸಿ ಆಗ್ತದೆ, ವಿಮುಕ್ತನಾಗ್ತಾನೆ. ಜೊತೆಗೆ ಒಂದು ಸೂರ್ಯ ಕೂಡ ಇದ್ದಾನಲ್ರಿ ಅಂತ ಅನ್ಬೋದು. ಸೊ ಸೂರ್ಯ ಪಾಪಗ್ರಹ ಆದ ಕಾರಣ ಸ್ವಲ್ಪ ಕಷ್ಟದಿಂದ ವಿಮುಕ್ತ ಆಗ್ತಂತ ಹೇಳ್ತೇವೆ. ಎಲ್ಲ ಸಂದರ್ಭಗಳಲ್ಲಿ ಕೂಡ, ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಸಂದರ್ಭಗಳಲ್ಲಿ ಕೂಡ ಶುಭಗ್ರಹಗಳ ದೃಷ್ಟಿಯೇ ಇರಬೇಕು ಅಂತಿಲ್ಲ, ಮಿಕ್ಸ್ಡ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಶುಭಗ್ರಹಗಳ ದೃಷ್ಟಿ ಬಲವಾಗಿದೆಯಾ, ಪಾಪಗ್ರಹಗಳ ದೃಷ್ಟಿ ಬಲವಾಗಿದೆಯಾ ಅಂತ ನೋಡಿಕೊಳ್ಳಿ. ಶುಭಗ್ರಹಗಳ ದೃಷ್ಟಿ ಬಲವಾಗಿದೆ, ಪಾಪಗ್ರಹಗಳ ದೃಷ್ಟಿ ಕಡಿಮೆ ಇದೆ ಅಂತಂದರೆ ವಾಸಿ ಆಗ್ತದೆ, ಸ್ವಲ್ಪ ಕಷ್ಟದಿಂದ ವಾಸಿ ಆಗ್ತದೆ ಅಂತ ಹೇಳ್ತೇವೆ.
ಅದೇ ಪಾಪಗ್ರಹಗಳ ದೃಷ್ಟಿ ಇದ್ದು ಶುಭಗ್ರಹಗಳ ದೃಷ್ಟಿ ಕಡಿಮೆ ಇದ್ದರೆ ವಾಸಿ ಆಗೋದಿಲ್ಲ. ಆದರೂ ಶುಭಗ್ರಹಗಳ ದೃಷ್ಟಿ ಇರೋದ್ರಿಂದ ರಿಲೀಫ್ ಸಿಗತ್ತೆ, ತತ್ಕಾಲಕ್ಕೆ ರಿಲೀಫ್ ಸಿಗತ್ತೆ, ಪೈನ್ ಕಿಲ್ಲರ್ ಹಾಕ್ಕೊಂಡಂಗೆ ಇರ್ತದೆ ಅಂತ ಹೇಳ್ಬೋದು. ಇದು ಒಂದು ಸೂತ್ರ. ಮತ್ತೊಂದು ಸೂತ್ರ ಪ್ರಶ್ನಶ್ಚೇತಿರ್ ಲಗ್ನೇ ತಥಾ ನಮರಣಂ ನರೋಗ ಶಾಂತಿರ್ವ ಚರಲಗ್ನೇ ವಿಪರೀತಂ ದ್ವಿಹೇಹ ಲಗ್ನೇತು ಪೂರ್ವಮಿವ ಅಂತ ಹೇಳ್ತಾರೆ. ಅಂದರೆ ಒಂದು ವೇಳೆ ಪ್ರಶ್ನೆ ಕೇಳೋ ಕಾಲಕ್ಕೆ ಪ್ರಶ್ನೆ ಲಗ್ನ ಸ್ಥಿರ ರಾಶಿ ಆದರೆ, ಸೊ ಪ್ರಶ್ನೆ ಲಗ್ನ ಏನಾದರೂ ಸ್ಥಿರ ರಾಶಿಯಲ್ಲಿದ್ದಾಗ ಏನಾದರೂ ಪ್ರಶ್ನೆ ಕೇಳಿದರೆ ಇದು ಮುಖ್ಯವಾದ ಸೂತ್ರ. ಅದು ಸ್ಥಿರ ರಾಶಿ ಆದರೆ ರೋಗ ಸ್ವಲ್ಪ ದೀರ್ಘಕಾಲಿಕವಾಗತ್ತೆ, ಬೇಗ ವಾಸಿ ಆಗಲ್ಲ, ಬೇಗ ರಿಕವರ್ ಆಗಲ್ಲ ಅಂತ ಹೇಳಬೇಕು. ಪ್ರಶ್ನೆ ಲಗ್ನ ಸ್ಥಿರ ಲಗ್ನ ಆದರೆ ರೋಗ ಬೇಗ ವಾಸಿ ಆಗಲ್ಲ. ಅದೇ ಚರರಾಶಿ ಆದರೆ ಬೇಗ ವಾಸಿ ಆಗುತ್ತೆ. ಚರರಾಶಿ ಲಗ್ನ ಆಯ್ತು ಅಂದ್ಕೊಳ್ಳಿ, ಬೇಗ ವಾಸಿ ಆಗುತ್ತೆ ಅಂತ ತಿಳ್ಕೊಳ್ಬೇಕು. ದ್ವಿಸ್ವಭಾವ ಲಗ್ನ ಆದರೆ, ಎರಡು ಕಾಮನ್ ಸೈನ್ ಧನುಸು ರಾಶಿ ಆಗಲಿ, ಮೀನ ಆಗಲಿ, ಮಿಥುನ ಆಗಲಿ, ಕನ್ಯಾ ಆಗಲಿ ಆದರೆ ಆ ಸಮಯದಲ್ಲಿ ರೋಗ ಕಡಿಮೆಯಾದಂಗೆ ಆಗುತ್ತೆ, ಮತ್ತೆ ಬರುತ್ತೆ. ಪ್ರಥಮಾರ್ಧ ಬೇಗ ಕಡಿಮೆ ಆಗುತ್ತೆ, ದ್ವಿತೀಯಾರ್ಧ ಮಧ್ಯೆ ಬರುತ್ತೆ. ದ್ವಿಸ್ವಭಾವ ಅಂದರೆ ಅಷ್ಟೇ, ಅರ್ಧ ಚರ ಅರ್ಧ ಸ್ಥಿರ. ಹಾಗಾಗಿ ಕಡಿಮೆ ಆದಂಗೆ ಆಗಿ ಮತ್ತೆ ರಿವರ್ಸ್ ಆಗ್ಲಿಕ್ಕೆ ಅವಕಾಶ ಇದೆ ಯಾವಾಗ ದ್ವಿಸ್ವಭಾವ ಲಗ್ನ ಇದ್ದಾಗ. ಸೊ ಅವಾಗ ಏನು ಹೇಳ್ತೇವೆ, ಸ್ವಲ್ಪ ಕೇರ್ಫುಲ್ ಆಗಿರ್ರಿ, ಮತ್ತೆ ಬರಲಿಕ್ಕೆ ಅವಕಾಶ ಕೂಡ ಉಂಟು ಅಂತ ನಾವು ಅವರಿಗೆ ಹೇಳ್ತೇವೆ. ನೆಕ್ಸ್ಟ್, ಸೊ ಇದು 8ನೇ ಶ್ಲೋಕ. ಪ್ರಶ್ನೆಗೆ ಸಂಬಂಧಪಟ್ಟು ದೈವಜ್ಞವಲ್ಲಭದಲ್ಲಿ ರೋಗಾಶುಭಾಧ್ಯಾಯದಲ್ಲಿ 8 ಶ್ಲೋಕಗಳ ಮಾತ್ರವನ್ನು ಕೊಟ್ಟಿದ್ದಾರೆ. ಆದರೆ ಇದರ ಜೊತೆ ಕೆಲವಿನ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಸಾಮಾನ್ಯ ಸೂತ್ರಗಳನ್ನು ಕೂಡ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಪ್ರಶ್ನೆಗೆ ತುಂಬ ಮುಖ್ಯ, ಯಾಕೆಂದರೆ ಎಲ್ಲರೂ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಆದ ಕಾರಣ ಜಾತಕಕ್ಕಿಂತಲೂ ಆ ಸಮಯದಲ್ಲಿ ಪ್ರಶ್ನೆ ನೋಡೋದು ಉತ್ತಮ. ಜಾತಕದಲ್ಲಿ ಗೊತ್ತಾಗೋಲ್ಲ ಹೆಚ್ಚು, ರೋಗಕ್ಕೆ ಸಂಬಂಧಪಟ್ಟದ್ದು ಬೇಗ ರಿಕವರ್ ಆಗ್ತಾರ, ಅವರ ಸ್ಥಿತಿ ಹೇಗಿದೆ ಅಂತಂದರೆ ಪ್ರಶ್ನೆಯನ್ನೇ ನೋಡಬೇಕು. ಸೊ ಈಗ ನಾವು ಮತ್ತಿಷ್ಟು ಬೇರೆ ಸಾಮಾನ್ಯ ಸೂತ್ರಗಳನ್ನ ನೋಡೋಣ. ಇದು ತುಂಬ ಮುಖ್ಯವಾದಂಥ ಸೂತ್ರ. ಸೊ ಇಲ್ಲಿ ಏನು ಹೇಳ್ತಾರೆ, ಓವರ್ ಆಲ್ ಆಗಿ ಸಮರೈಸ್ ಮಾಡಿದ್ರೆ ರೋಗದಿಂದ ವಿಮುಕ್ತರಾಗುವುದಕ್ಕೆ ಸಾಮಾನ್ಯ ಸೂತ್ರಗಳೇನು ಅಂತಂದರೆ, ಲಗ್ನಸ್ಥಾನ ಪಾಪ ಸಂಬಂಧ ಇರಬಾರದು. ಅವರ ಪ್ರಶ್ನೆ ಕೇಳೋ ಸಮಯಕ್ಕೆ ಲಗ್ನಸ್ಥಾನಕ್ಕೆ ಪಾಪ ಸಂಬಂಧ ಇರಬಾರ್ದು, ಪಾಪ ಕ್ಷೇತ್ರ ಆಗಬಾರ್ದು, ಶನಿ ಮನೆ ಆಗಲಿ ಕುಜ ಮನೆ ಆಗಲಿ ಆಗಬಾರ್ದು. ನೆಕ್ಸ್ಟ್, ವೃದ್ಧಿಚಂದ್ರ ಶುಭ, ಚಂದ್ರ ವೃದ್ಧಿಚಂದ್ರಲ್ಲಿರೋ ಕಾಲಕ್ಕೆ ಕೇಳಿದ್ರೆ ಒಳ್ಳೆಯದು. ದುಷ್ಟಸ್ಥಾನ ಸಂಬಂಧ ರಹಿತವಾಗಿರಬೇಕು. ಚಂದ್ರ ದುಷ್ಟಸ್ಥಾನದಲ್ಲಿ ಇರಬಾರ್ದು, 6-8-12 ಮನೆಗೆ ಇರಬಾರ್ದು. ಮತ್ತೆ ಪ್ರಶ್ನೆ ಲಗ್ನಾಧಿಪತಿ ಬಲಿಷ್ಠನಾಗಿರಬೇಕು, ಪಾಪಗ್ರಹಗಳ ಸಂಬಂಧ ಬರಬಾರದು. ಈ ಥರ ಇದ್ರೂ ಕೂಡ ಬೇಗ ರಿಕವರ್ ಆಗ್ತಾನೆ. ಅಷ್ಟಮ ಸ್ಥಾನಕ್ಕೆ ಶುಭ ಸಂಬಂಧ ಇರಬೇಕು. ತುಂಬ ನೆನಪಿಟ್ಕೊಳ್ಳಿ, ಅಷ್ಟಮ ಸ್ಥಾನಕ್ಕೆ ಪಾಪ ಸಂಬಂಧ ಬಂತು ಅಂತಂದುಕೊಳ್ಳಿ, ರೋಗದ ತೀವ್ರತೆ ಆಗುತ್ತೆ, ತುಂಬ ನರಳಾಡಬೇಕಾಗತ್ತೆ. ಅದೇ ಶುಭಗ್ರಹಗಳ ಸಂಬಂಧ ಇದ್ದರೆ ಜಾಸ್ತಿ ಒದ್ದಾಡುವಂಥ ಅವಶ್ಯಕತೆ ಇರೋದಿಲ್ಲ, ಬೇಗ ರಿಕವರಿ ಆಗುತ್ತೆ. ಇದು ಸಾಮಾನ್ಯ ಸೂತ್ರಗಳು ಅಂತ ನಾವು ತಿಳ್ಕೋಬೇಕು. ನೆಕ್ಸ್ಟ್, ಇಲ್ಲಿ ಇನ್ನೊಂದು ಕೆಲವೇನು ಸ್ವಲ್ಪ ಡೀಪಾಗಿ ಕೇಳ್ತಾರೆ, ಹೇಗಿದ್ರೆ ಇನ್ನೇನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ, ಹೇಗಿದೆ ಇವಾಗ ಅವ್ರ ಕಂಡೀಷನ್ ಹೇಗಿದೆ ಅಂತ ಕೇಳ್ತಾರೆ. ರಿಕವರಿ ಇದೆ, ಓಕೆ, ಪ್ರೆಸೆಂಟ್ ಕಂಡೀಷನ್ ಹೇಗಿದೆ ಅಂತ ಕೇಳಿದಾಗ ನಮಗೊಂದು ಸೂತ್ರ ಇದೆ. ಲಗ್ನಂ ವೈದ್ಯೋ ಲಗ್ನಂ ವೈದ್ಯೋ ಜ್ಯೂನಂ ವ್ಯಾಧಿ ಕಂ ರೋಗಿ ತುರ್ಯಮೌಷಧಂ ಅಂತ ಹೇಳ್ತಾರೆ. ಅಂದರೆ ಸೂತ್ರದ ಅರ್ಥ ಅಂದರೆ, ಪ್ರಶ್ನೆ ಕೇಳುವ ಕಾಲಕ್ಕೆ ಪ್ರಶ್ನೆ ಲಗ್ನ ಡಾಕ್ಟರ್ನ ಸೂಚನೆ ಮಾಡ್ತದೆ. ಸೊ ನೀವು ಡಾಕ್ಟರ್ ಬಗ್ಗೆ ತಿಳ್ಕೊಳ್ಬೇಕು, ಅವ್ರನ್ನ ಟ್ರೀಟ್ ಮಾಡ್ತಾರೆ ಡಾಕ್ಟರ್ ಬಗ್ಗೆ, ಅವನು ಎಫಿಷಿಯೆಂಟ್ ಇದ್ದಾನ, ಇನ್ಎಫಿಷಿಯೆಂಟ್ ಇದ್ದಾನ, ದುಡ್ಡಿಗೋಸ್ಕರ ಒದ್ದಾಡ್ತಿದ್ದಾನ ತಿಳ್ಕೋಬೇಕಾದ್ರೆ ಲಗ್ನವನ್ನು ನೋಡ್ತೇವೆ. 4ನೇ ಮನೆ ಔಷಧವನ್ನು ಸೂಚನೆ ಮಾಡ್ತಾರೆ. ತುರ್ಯಂ ಔಷಧಂ, 4ನೇ ಮನೆ ಔಷಧ. ಅವರು ತೆಗೆದುಕೊಳ್ತಾ ಇರುವಂಥ ಔಷಧದಲ್ಲಿ ಶಕ್ತಿ ಇದೆಯಾ? ನಮಗೆ ಟ್ಯಾಬ್ಲೆಟ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬಂದಿರ್ತಾರೆ, ಅದರಲ್ಲಿ ಎಷ್ಟು ಪ್ರಾಮಾಣಿಕತೆ ಇದೆ ನಮಗೇನು ಗೊತ್ತಾಗ್ತದೆ? ಅಸಲು ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗಲ್ಲ. ಒಂದು ಶೀಟಲ್ಲಿ 10 ಮಾತ್ರ ಇರುತ್ತೆ, ಅದರಲ್ಲಿ ಔಷಧ ಗುಣಗಳಿರೋದು ಯಾವುದೋ 2 ಮಾತ್ರದಲ್ಲಿ ಇರ್ಬೋದು, ಉಳಿದಿದ್ದು ಜಸ್ಟ್ ಸಪೋರ್ಟಿವ್ ಅಷ್ಟೇ. ನೀವು ಬೇಕಾದ್ರೆ 3 ದಿನ ಬಳಸಿ
ಬಡಿಸ್ಲಿಕ್ಕಾಗದೆ ಮತ್ತೆ ಬರ್ರಿ, ಮತ್ತೆ ಇನ್ನೊಂದು 3 ದಿನಕ್ಕೆ ಬರ್ಕೊಡ್ತೇನೆ, ಯಾಕೆಂದ್ರೆ ಅವನಿಗೆ ಬಿಸ್ನೆಸ್ಸು ಆಗಬೇಕು. ಆ ಔಷಧಗಳಲ್ಲಿ ರೋಗನ ನಿವಾರಣೆ ಮಾಡುವಂಥ ಗುಣ ಇದೆಯಾ ಅಂತ ತಿಳ್ಕೋಬೇಕಾದ್ರೆ 4ನೇ ಮನೆಯನ್ನು ನೋಡ್ತೇವೆ. 7ನೇ ಮನೆಯನ್ನು ರೋಗ, ಇನ್ಫೆಕ್ಷನ್, ತೀವ್ರತೆ. ಸೊ ರೋಗ ಯಾವ ಸ್ಟೇಜಲ್ಲಿದೆ, ಇಟ್ಸ್ ಇನಿಷಿಯಲ್ ಕಂಡೀಷನ್ ಇದೆಯಾ, ಇಂಟರ್ಮೀಡಿಯೇಟ್ ಕಂಡೀಷನ್ ಇದೆಯಾ, ತುಂಬ ಘೋರವಾಗಿದೆಯಾ ತಿಳ್ಕೋಬೇಕಾದ್ರೆ, ರೋಗದ ಬಗ್ಗೆ ತಿಳ್ಕೋಬೇಕಾದ್ರೆ 7ನೇ ಮನೆಯನ್ನು ನೋಡ್ತೇವೆ. ಕೊನೆಯದಾಗಿ ರೋಗಿ. ಸೊ ರೋಗಿ ಅವನು ಡಿಸಿಪ್ಲಿನ್ ಫಾಲೋ ಆಗಬೇಕು, ಪಥ್ಯ ಇರಬೇಕು. ಈಗ ನಾನು ಜ್ವರಕ್ಕೆ ಟ್ಯಾಬ್ಲೆಟ್ ಹಾಕೊಂತೀನಿ, ಇಮಿಡಿಯೇಟ್ಲಿ ಐಸ್ ಕ್ರೀಮ್ ತಿಂತೀನಿ ಅಂದರೆ ಏನು ಲಾಭ? ಡಯಾಬಿಟಿಸ್ ಟ್ಯಾಬ್ಲೆಟ್ ಹಾಕ್ಕೊಳ್ತಾರೆ, ಸ್ವೀಟು ತಿಂತಾರೆ, ಉಪಯೋಗ ಏನೂ ಇಲ್ಲ. ಅಂದರೆ ಪೇಷಂಟು ಸಹಕಾರ ಮಾಡಬೇಕು. ಅದಕ್ಕೆ ದಶಮ ಸ್ಥಾನ ಏನು ಹೇಳುತ್ತೆ? ರೋಗಿ, ಖಂ ರೋಗಿ ಅಂತ ಹೇಳುತ್ತೆ. ಲಗ್ನಂ ವೈದ್ಯೋ ಜೋನಾಂ ವ್ಯಾಧಿ ಕಂ ರೋಗಿ ತುರ್ಯಮೌಷಧಂ ಅಂತ ಹೇಳ್ತಾರೆ. ಇದು ತುಂಬ ಮುಖ್ಯವಾದಂಥ ಸೂತ್ರ. ಇದರಲ್ಲಿ ನಾವು ನೋಡೋಣ. ಸೊ ಏನಾಗುತ್ತೆ, ಒಂದು ವೇಳೆ ಲಗ್ನದಲ್ಲೇನಾದರೂ ಪಾಪಗ್ರಹಗಳಿದ್ರೆ, ಪ್ರಶ್ನೆ ಕೇಳೋ ಸಮಯದಲ್ಲಿ ಲಗ್ನದಲ್ಲಿ ಪಾಪಗ್ರಹಗಳಿದೆ ಅಥವಾ ಲಗ್ನವನ್ನು ಪಾಪಗ್ರಹಗಳು ನೋಡ್ತಾ ಇದೆ, ಅವಾಗೇನು ಹೇಳಬೇಕು? ವೈದ್ಯ ರೋಗಿಯ ರೋಗವನ್ನು ನಿವಾರಣೆ ಮಾಡಲಾರ. ಒಂದು, ಅವನಿಗೆ ಆ ರೋಗದ ಬಗ್ಗೆ ಒಂದು ಎಸ್ಟಿಮೇಷನ್ ಹಾಕದೇ ಇರಲಿಕ್ಕಾಗಿರೋದಿಲ್ಲ, ಅಥವಾ ವಂಚನೆಯಿಂದ ಒಂದು ಪೇಷಂಟ್ ಇರಲಿ, ಒಂದು 4 ದಿನ ಇದ್ರೇ ನಮಗೇನೋ ದುಡ್ಡು ಬರುತ್ತೆ, ಸುಮ್ಮನೆ ಮನೆ ಕಳಿಸ್ಬಿಟ್ರೆ ನಮಗೆ ಸ್ಯಾಲ್ರಿ ಹೆಂಗೆ ಕೊಡ್ತಾರೆ, ಯಾವುದೇ ಒಂದು ಕಾರಣ ಆಗ್ಬೋದು. ಆ ಡಾಕ್ಟರ್ ಎಫಿಷಿಯಂಟ್ ಅಲ್ಲ. ಮೇ ಬಿ ಆತ ತುಂಬ ಕೈವಾಡ ಗುಣ ಇರ್ಬೋದು, ಮೇ ಬಿ ನಿಮ್ಮನ್ನು ಬ್ಯಾಗ್ ಹಾಕಿ ಕಳಿಸ್ಬೇಕು ಮನೆಗೆ, ಬೇಗ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ನೀವು ಬೇಗ ಮನೆಗೆ ಕೊಟ್ಟು ಹೋಗ್ತೀರಾ. ಬಟ್ ಅವನು ಕಾರ್ಪೊರೇಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾನೆ, ಅವನಿಗೆ ಆದಾಯ, ಅವನಿಗೆ ಸಂಬಳ ಹೇಗೆ ಬರುತ್ತೆ? ಹಾಸ್ಪಿಟಲ್ಗೆ ದುಡ್ಡು ಬಂದಿರ್ತಾನೆ, ನೀವು ಒಂದು ದಿನಕ್ಕೆ ಹೊಟ್ಟೋದ್ರೆ ಹಾಸ್ಪಿಟಲ್ಗೆ ದುಡ್ಡೇನು ಬರುತ್ತೆ? ಅವರು ಎಕ್ವಿಪ್ಮೆಂಟ್ಸ್ಗೆಲ್ಲ EMI ಯಾರು ಪೇ ಮಾಡ್ತಾರೆ? ಬಿಲ್ಡಿಂಗ್ ಚಾರ್ಜ್ ಯಾರು ಕಟ್ತಾರೆ? ಸರ್ಕಾರಕ್ಕೆ ಟ್ಯಾಕ್ಸ್ ಯಾರು ಕಟ್ತಾರೆ? ಗೌರ್ಮೆಂಟ್ ಹಾಸ್ಪಿಟಲ್ ಆದರೆ ಬಿಡಿ, ಎಲ್ಲ ಗೌರ್ಮೆಂಟ್ ನೋಡಿಕೊಳ್ಳುತ್ತೆ. ನಿಮ್ಮನ್ನು ಆದಷ್ಟು ಬೇಗ ಕಳಿಸ್ಬಿಡೋಣ ಅಂತ ನೋಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ಸೇರಿಸ್ಕೊಳ್ಳೋದೇ ಕಷ್ಟ. ಪ್ರೈವೇಟ್ ಹಾಸ್ಪಿಟ್ಲಿ ನಿಮ್ಮನ್ನು ಬಿಡೋದಿಲ್ಲ. ಹಾಗಾಗಿ ಡಾಕ್ಟರ್ ತುಂಬ ಭಾಳದನ್ನು ಹೇಳ್ತಾರೆ, ಇಲ್ಲ ರೀ ಅವ್ರು ಡಾಕ್ಟರ್ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಡಾಕ್ಟರ್ ಒಳ್ಳೆಯೇ, ಹಾಸ್ಪಿಟಲ್ ಬಗ್ಗೆ ಹೇಳಿ ಹೆಂಗೆ ನಡೆಯುತ್ತೆ, ಕಾಮನ್ ಸೆನ್ಸಿಂದ ಆಲೋಚನೆ ಮಾಡಬೇಕು. ಆವಾಗ ಪ್ರಶ್ನೆ ಕೇಳುವ ಸಮಯದಲ್ಲಿ ಲಗ್ನ ಏನಾದರೂ ಪಾಪಗ್ರಹಗಳಿದ್ರು, ಲಗ್ನಾಧಿಪತಿ ಷಷ್ಠ ನೀಚ ಸ್ಥಾನದಲ್ಲಿದ್ದರೆ ಡಾಕ್ಟರ್ ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ಏನು ಮಾಡ್ತೀವಿ? ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅಂತ ಹೇಳ್ತೀವಿ. ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅಥವಾ ಡಾಕ್ಟರ್ನ ಚೇಂಜ್ ಮಾಡಿ. ಡಾಕ್ಟರ್ನ ಚೇಂಜ್ ಮಾಡಿ ಅಂತ ನಾವು ಹೆಂಗೆ ಹೇಳ್ತೀವಿ? ಹೇಳಲಿಕ್ಕಾಗಲ್ಲ. ಹಾಸ್ಪಿಟಲ್ ಚೇಂಜ್ ಮಾಡಬೇಕು ಅಥವಾ ಸೆಕೆಂಡ್ ಒಪಿನಿಯನ್ ತಗೋಬೇಕು. ಸೊ ಇದು ಮಾಡಬೇಕಾದಂಥ ಕೆಲಸ. ಇದು ತುಂಬ ಮುಖ್ಯವಾದಂಥ ಸೂತ್ರ. ನಂತರ ದಶಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ರೋಗಿ ತನ್ನ ಸ್ವಂತ ತಪ್ಪಿದಿಂದ ಚಿಕಿತ್ಸೆ ಕೆಲಸ ಮಾಡೋದಿಲ್ಲ. ಯಾವುದೋ ಟ್ಯಾಬ್ಲೆಟ್ ಹಾಕ್ಕೊಂತಿರ್ತಾನೆ, ಸ್ಮೋಕಿಂಗ್ ತುಂಬ ಅಭ್ಯಾಸ ಮಾಡಿರ್ತಾನೆ, ಆ ಟ್ಯಾಬ್ಲೆಟ್ ಕೆಲಸ ಮಾಡಲ್ಲ, ಅಥವಾ ಡಿಸಿಪ್ಲೈನ್ ಇರಲ್ಲ, ಡಾಕ್ಟರ್ಗೆ ಸಹಕಾರ ಮಾಡಲ್ಲ. ಸೊ 10ನೇ ಮನೆಗೆ ಪಾಪಗ್ರಹ ಇದ್ದರೆ ಫಸ್ಟ್ ಪೇಷಂಟೇ ಮಾತು ಕೇಳೋದಿಲ್ಲ, ಅದು ತಿಳ್ಕೋಬೇಕು. ಇಲ್ಲ ಪೇಷಂಟ್ ಸರಿಯಾಗಿ ಔಷಧ ತಗೊಳ್ತಾ ಇಲ್ಲ, ಪೇಷಂಟ್ ಫಾಲೋ ಆಗ್ತಾ ಇಲ್ಲ ಅಂತ ನಾವು ಹೇಳಬೇಕು, ಚೆನ್ನಾಗಿ ನೋಡಿಕೊಳ್ಳಿ ಅಂತ ಹೇಳಬೇಕು. ನೆಕ್ಸ್ಟ್, ಸಪ್ತಮ ಸ್ಥಾನಕ್ಕೇನಾದರೂ ಪಾಪ ಸಂಬಂಧ ಬಂತ ಅಂದರೆ ರೋಗದ ತೀವ್ರತೆ ಹೆಚ್ಚಾಗಿದೆ ಅಂತ ತಿಳಿಬೇಕು. ಸೊ ರೋಗ ಆಲ್ರೆಡಿ ಜಾಸ್ತಿ ಇದೆ, ಸ್ವಲ್ಪ ನಲ್ಲಾಟ ಇರುತ್ತೆ. 7ನೇ ಮನೆ ರೋಗವನ್ನು ಸೂಚನೆ ಮಾಡ್ತದೆ. ಮತ್ತು 4ನೇ ಮನೆ ಔಷಧವನ್ನು ಸೂಚನೆ ಮಾಡ್ತದೆ. ಪ್ರಶ್ನೆ ಕೇಳೋ ಸಮಯದಲ್ಲಿ 4ನೇ ಮನೆ ತುಂಬ ಕೆಟ್ಟಿದ್ರೆ, 4ನೇ ಮನೆಗೆ ಏನಾದರೂ ಪಾಪಗ್ರಹಗಳಿದ್ದರೆ ಅವನು ತೆಗೆದುಕೊಳ್ತಾ ಇರೋ ಔಷಧ ಕೆಲಸ ಮಾಡ್ತಾ ಇಲ್ಲ, ಅದರ ಕೆಲಸ ಅದು ಮಾಡ್ತಾ ಇಲ್ಲ. ಏನು ಮಾಡಬೇಕು? ಔಷಧ ಚೇಂಜ್ ಮಾಡಬೇಕು. ಡಾಕ್ಟರ್ನ ಕೇಳಿದ್ರೆ, ಡಾಕ್ಟ್ರೇ ನೀವು ಕೊಡ್ತಾ ಇರೋ ಔಷಧ ಸೆಟ್ ಆಗ್ತಾ ಇಲ್ಲ, ಬೇರೆ ಕೊಡ್ರಿ ಅಂತಂದ್ರೆ ಅವನೇಂತಾನೆ, ಡಾಕ್ಟರ್ ನಾ ಹೇಳಿದ್ರೆ ನೀವು ತಗೋಬೇಕು ಅಂತ. ಇಮಿಡಿಯೇಟ್ಲಿ ಏನು ಮಾಡ್ತೇವೆ? ಹಾಸ್ಪಿಟಲ್ ಚೇಂಜ್ ಮಾಡೋದು, ಡಾಕ್ಟ್ರನ್ನ ಚೇಂಜ್ ಮಾಡೋದು ಮಾಡಬೇಕು. ಹಿಂದಿನ ಕಾಲ ಆದರೆ ಜ್ಯೋತಿಷ್ಯರು ಹೇಳ್ತಿದ್ರು ಔಷಧ ಚೇಂಜ್ ಮಾಡಿರಿ ಅಂತಂದರೆ ವೈದ್ಯರು ಕೇಳ್ತಿದ್ರು. ಈಗ ಆ ಸ್ಥಿತಿ ಇಲ್ಲ. ಹಾಗಾಗಿ ಹಾಸ್ಪಿಟಲ್ ಚೇಂಜ್ ಮಾಡೋದು, ವೈದ್ಯನನ್ನು ಚೇಂಜ್ ಮಾಡೋದು ನೋಡಬೇಕು. ಇದು ಪ್ರಶ್ನೆ ಕಾಲಕ್ಕೆ ನಾವು ನೋಡಬೇಕಾದಂಥ ವಿಚಾರ. ಲಗ್ನ ಡಾಕ್ಟ್ರನ್ನು ಸೂಚನೆ ಮಾಡ್ತದೆ, ಆ 7 ರೋಗವನ್ನು ಸೂಚನೆ ಮಾಡ್ತದೆ, 4 ಮೆಡಿಸನ್, 10 ಬಂದು ಪೇಷಂಟ್. ಇದನ್ನು ನೋಡಿ ಸಮಯ ಸ್ಫೂರ್ತಿಯಿಂದ ಹೇಳಬೇಕಾಗುತ್ತೆ. ಶುಭ ಸಂಬಂಧ ಇದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಪಾಪ ಸಂಬಂಧ ಇದ್ದರೆ ಅನಾನುಕೂಲ ಅಂತ ಹೇಳಿ, 2 ಸಂಬಂಧಗಳು ಇದ್ದರೆ ಯಾವುದು ಬಲಿಷ್ಠವಾಗಿದೆಯೋ ಅದು ಪ್ರೈಮರಿ ಪ್ರಯಾರಿಟಿಯಾಗಿ ಹೇಳಿ. ಇದು
ಜ್ಯೋತಿಷ್ಯನ ಬುದ್ಧಿವಂತ ಇಲ್ಲಿ ಪ್ರದರ್ಶನ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಸರಿ ಹೇಳಬೇಕಾದ್ರೆ, ಒಂದು ವೇಳೆ ಮೇಲಿನ ಲಗ್ನ, ಸಪ್ತಮ, ಚತುರ್ಥ, ದಶಮ ಭಾವಗಳಿಗೆ ಶುಭ ಗ್ರಹಗಳ ಸಂಬಂಧ ಬಂದರೆ ರೋಗ ಬೇಗ ಉಪಶಮನವಾಗ್ತದೆ. ಇದಕ್ಕೆ ಶುಭ ಗ್ರಹಗಳ ಸಂಬಂಧ ಬರಬೇಕು. ಬಂತಂದ್ಕೊಳ್ಳಿ, ಒಂದೊಂದ್ಸಲ ಲಗ್ನದಲ್ಲಿ ಶುಭ ಗ್ರಹಗಳ ಸಂಬಂಧ ಇದ್ದರೆ ಡಾಕ್ಟರ್ ಏನು ಮಾಡ್ತಾನೆ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ವಾಸಿ ಮಾಡ್ತಾನೆ. 7ನೇ ಮನೆಗೆ ಸಂಬಂಧ ಬಂದರೆ ಸೊ ರೋಗ ಆಲ್ರೆಡಿ ಇನಿಷಿಯಲ್ ಸ್ಟೇಜಲ್ಲೇ ಇರುತ್ತೆ, ಬೇಗ ವಾಸಿ ಆಗ್ತದೆ. 4ನೇ ಮನೆಗೆ ಸಂಬಂಧ ಬಂದರೆ ಔಷಧ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ, ವಾಸಿ ಆಗ್ತದೆ. 10ನೇ ಮನೆಗೆ ಸಂಬಂಧ ಬಂದರೆ ಪೇಷಂಟ್ ವಿಲ್ ಪವರು ಅವನ ಡಿಸಿಪ್ಲಿನಿಂದ ವಾಸಿ ಆಗ್ತದೆ. ಸೊ ಶುಭ ಗ್ರಹಗಳ ಸಂಬಂಧ ಬಂದರೆ ರಿಕವರಿ ಅಂತ ಅಂಬೋದು ಇರುತ್ತೆ, ಇದನ್ನು ತಿಳ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಮತ್ತೆ ಕೆಲವೊಂದು ಸೂತ್ರಗಳನ್ನು ಹೇಳ್ತಾರೆ, ಇದನ್ನು ಸಪೋರ್ಟ್ ಆಗುತ್ತೆ ನಿಮಗೆ ಪ್ರಶ್ನೆ ಯಾರಾದರೂ ಕೇಳುವ ಕಾಲಕ್ಕೆ. ಮೊದಲನೇ ಸೂತ್ರ ಏನು ಹೇಳುತ್ತೆ, ಲಗ್ನಾಧಿಪತಿ ಮತ್ತು ಚಂದ್ರನಿಗೆ ಶುಭ ಸಂಬಂಧ ಬಂದಲ್ಲಿ ರೋಗವು ಬೇಗ ಉಪಶಮನ ಆಗ್ತದೆ. ಇದು ನಾವು ಹಿಂದೆ ಹೇಳಿದ ಸೂತ್ರಗಳಲ್ಲಿ ಬಂದಂಥ ಕಾಮನ್ ಸೂತ್ರ. ಪ್ರಶ್ನೆ ಕೇಳೋ ಕಾಲಕ್ಕೆ ಲಗ್ನಕ್ಕೆ ಚಂದ್ರಕ್ಕೆ ಶುಭ ಗ್ರಹಗಳ ಸಂಬಂಧ ಬರಬೇಕು. ಬಂತಂದರೆ ರಿಕವರಿ ಇದೆ, ಇಲ್ಲ ಅಂತಂದರೆ ರಿಕವರಿ ಕಷ್ಟ ಆಗ್ತದೆ ಅಂತ ಹೇಳಬೇಕು. ನೆಕ್ಸ್ಟ್ ಶುಭ ಗ್ರಹಗಳೇನಾದರೂ ವಕ್ರಿ ಆದರೆ, ಪ್ರಶ್ನೆ ಕೇಳೋ ಸಮಯದಲ್ಲಿ ಶುಭ ಗ್ರಹಗಳೇನಾದರೂ ವಕ್ರಿ ಆದರೆ ರೋಗ ತಾತ್ಕಾಲಿಕವಾಗಿ ಕಡಿಮೆ ಆಗ್ತದೆ, ಮತ್ತೆ ಬರುತ್ತೆ. ಸ್ವಲ್ಪ ಕಡಿಮೆ ಆದಂಗೆ ಇರುತ್ತೆ, ಡಿಸ್ಚಾರ್ಜ್ ಕಡಿಮೆ ಆಗಿದೆ ಅಂತ ಡಿಸ್ಚಾರ್ಜ್ ಮಾಡ್ತಾರೆ, ಮತ್ತೆ ಬರುತ್ತೆ, ಮತ್ತೆ ಹೋಗಿ ಅಡ್ಮಿಟ್ ಆಗ್ತಾರೆ. ಯಾವಾಗ ಶುಭ ಗ್ರಹಗಳ ಸಂಬಂಧ ಇದೆ, ಚೆನ್ನಾಗಿದೆ ಲಗ್ನದ ಮೇಲೆ ಚಂದ್ರನ ಮೇಲೆ, ಆದರೆ ಶುಭ ಗ್ರಹಗಳು ವಕ್ರಿಯಾಗಿದೆ. ವಕ್ರಿಯಾದಂಥ ಶುಭ ಗ್ರಹಗಳು ಲಗ್ನವನ್ನು ಚಂದ್ರನನ್ನು ನೋಡಿದರೆ ಫಸ್ಟ್ ಕಡಿಮೆ ಆದಂಗೆ ಆಗಿ ಮತ್ತೆ ಬರುತ್ತೆ. ಸೊ ಎಚ್ಚರಿಸಬೇಕಾಗ್ತದೆ. ನೆಕ್ಸ್ಟ್ ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿ ಚರರಾಶಿಯಲ್ಲಿದ್ದಲ್ಲಿ ರೋಗಿಯು ಬೇಗ ವಾಸಿ ಆಗ್ತದೆ. ಈಗ ರಾಶಿಗಳ ಬಗ್ಗೆ ಹೇಳ್ತಾರೆ. ಪ್ರಶ್ನೆ ಕೇಳೋ ಲಗ್ನ ಮತ್ತು 6ನೇ ಮನೆ ಷಷ್ಠಾಧಿಪತಿ, ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿ ಇಬ್ಬರು ಕೂಡ ಚರರಾಶಿಯಲ್ಲಿರಬೇಕು. ಆ ಥರ ಇದ್ದರೆ ಬೇಗ ಉಪಶಮನ ಆಗ್ತದೆ. ಚರ ಅಂತಂದ್ರೆ ಫಾಸ್ಟ್. ಅದೇ ಸ್ಥಿರ ರಾಶಿ ಆಯ್ತು ಅಂದ್ಕೊಳ್ಳಿ, ಸ್ವಲ್ಪ ಲೇಟ್ ಆಗ್ತದೆ. ದ್ವಿಸ್ವಭಾವ ರಾಶಿ ಆದರೆ ಮಧ್ಯಸ್ಥವಾಗಿರ್ತದೆ, ಬೇಗವೂ ಕಡಿಮೆ ಆಗಲ್ಲ, ಅಷ್ಟು ಬೇಗವೂ ಹೋಗಲಿಕ್ಕೆ ರಿಕವರಿ ಆಗಲಿಕ್ಕೂ ಆಗಲ್ಲ, ಆಲಸ್ಯವೂ ಆಗಲ್ಲ. ಒಂದೊಂದ್ಸಲ ಒಂದು ಸ್ಥಿರ ರಾಶಿ ಒಂದು ಚರರಾಶಿಯಲ್ಲಿರುತ್ತೆ, ಯಾವುದರ ಬಲದ ಮೇಲೆ ಅದು ಹೋಗುತ್ತೆ, ಆ ಬಲಗಳನ್ನು ನೋಡಿ ಹೇಳಬೇಕಾಗ್ತದೆ. ನೆಕ್ಸ್ಟ್ ಇನ್ನು ಕೆಲವಿನ ಸೂತ್ರ, ಪ್ರಶ್ನೆ ಲಗ್ನಾಧಿಪತಿ ಮತ್ತು ಷಷ್ಠಾಧಿಪತಿ ಪರಿವರ್ತನೆ ಆಗ್ತಾರೆ. ಸೊ ಲಗ್ನ ಕೇಳೋ ಕಾಲಕ್ಕೆ ಲಗ್ನಾಧಿಪತಿ 6ನೇ ಮನೆಗಿರೋದಾಗಲಿ 6ನೇ ಮನೆಯಾಧಿಪತಿ ಲಗ್ನದಲ್ಲಿರೋದಾಗಲಿ ಇದನ್ನು ಪರಿವರ್ತನೆ ಅಂತಾರೆ. ಹಾಗಾದರೆ ಏನಾಗುತ್ತೆ ಅಂದರೆ ರೋಗಿ ಹೆಚ್ಚಿನ ತೊಂದರೆಗೊಳಗಾಗ್ತಾನೆ. ಲಗ್ನಾಧಿಪತಿ 6ನೇ ಮನೆಗಿದ್ದು 6ನೇ ಪತಿ, ಲಗ್ನ ಅಂದರೆ ಏನು? ಆರೋಗ್ಯ. 6ನೇ ಮನೆ ಅಂದ್ರೆ ಏನು? ರೋಗ. ರೋಗ ಸ್ಥಾನಾಧಿಪತಿ ಆರೋಗ್ಯದಲ್ಲಿ, ಆರೋಗ್ಯ ಸ್ಥಾನಾಧಿಪತಿ ರೋಗದಲ್ಲಿ ಇದ್ದರೆ ತುಂಬ ನಲ್ಲಾಡಬೇಕಾಗ್ತದೆ, ತುಂಬ ರೋಗ ಜಾಸ್ತಿ ಆಗ್ತದೆ ಅಂತ ಹೇಳಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ ಲಗ್ನಕ್ಕೆ ಷಷ್ಠಾಧಿಪತಿ ಮತ್ತು ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಲ್ಲಿ ರೋಗಿ ಮಾರಕವನ್ನು ಹೊಂದುತ್ತಾನೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದರಲ್ಲಿ ನೋಡಿಕೊಳ್ಳಿ. ಸೊ ಪ್ರಶ್ನೆ ಲಗ್ನಕ್ಕೆ ಷಷ್ಠಾಧಿಪತಿ ಮತ್ತು ಅಷ್ಟಮಾಧಿಪತಿ ಇಬ್ಬರು ಲಗ್ನದಲ್ಲೇ ಇದ್ದಾರೆ. ಸೊ ಇದು ವೈಸ್ ವರ್ಸ. ಲಗ್ನಾಧಿಪತಿ 6ನೇ ಮನೆಗಿದ್ರು 6ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೂ ಬೇಗ ಕಡಿಮೆ ಆಗಲ್ಲ. ಲಗ್ನಾಧಿಪತಿ 8ನೇ ಮನೆಗಿದ್ದು 8ನೇ ಮನೆ ಅಧಿಪತಿ ಲಗ್ನದಲ್ಲಿದ್ದರೆ ಉಳಿಯೋದು ಕಷ್ಟ. ಲಗ್ನದಲ್ಲಿ 6ನೇ ಮನೆ 8ನೇ ಮನೆ ಅಧಿಪತಿ ಇಬ್ಬರೂ ಇದ್ರೆ ಅಂದ್ಕೊಳ್ಳಿ, ಮಾರಕ, ಮರಣ ಹೊಂದುತ್ತಾನೆ. ಅಷ್ಟಮ ಸಂಬಂಧ ಬಂತಂದರೆ ಮರಣವಾಗತ್ತೆ ಅಂತ ಹೇಳ್ತಾರೆ. ಆದರೆ ನೀವು ಡೈರೆಕ್ಟಾಗಿ ಕ್ಲೈಂಟಿಗೆ ಹೇಳೋಂಗಿಲ್ಲ. ಈ ಥರ ಸಂಬಂಧ ಕಾಣಿಸಿದ್ರೆ ಕ್ರಿಟಿಕಲ್ ಆಗಿದ್ರಿ, ಸ್ವಲ್ಪ ಭಗವಂತನ ಪ್ರಾರ್ಥನೆ ಮಾಡಿ, ಏನಾದರೂ ಹೋಮಗಳಿದ್ರೆ ಮಾಡಿಸ್ಕೊಳ್ಳಿ, ಸ್ವಲ್ಪ ಕಷ್ಟವಾಗೇ ಇದೆ ಅಂತ ಹೇಳ್ತೇವೆ. ಅಷ್ಟೇ ಆಗಲಿ, ಅವರು ಉಳಿಯೋದಿಲ್ಲ, ಮರಣವಾಗತ್ತೆ, ಮಾರಕವಾಗತ್ತೆ ಅಂತ ತಿಳಿಸಲೇಬಾರದು. ಯಾಕೆಂದರೆ ಅದು ಹೇಳೋದ್ರಿಂದ ಅವ್ರು ಮಾರೋದು ಏನೂ ಇರಲ್ಲ. ದೈವ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಲ್ಪ ಚೆನ್ನಾಗಿರೋ ಕಡೆ ನೋಡಿಸಿ, ಇದ್ದಷ್ಟು ದಿನ ಅವ್ರ ಆನಂದವ ನೋಡಿಕೊಳ್ಳಿ, ಇಷ್ಟು ಹೇಳ್ತೇವೆ ಅಷ್ಟೇ. ನೆಕ್ಸ್ಟ್ ಪ್ರಶ್ನೆ ಲಗ್ನಾಧಿಪತಿ ಅಥವಾ ಅಷ್ಟಮಾಧಿಪತಿ ಚಂದ್ರನಿಂದ ಅಷ್ಟಮದಲ್ಲಿದ್ದರೆ, ಲಗ್ನಾಧಿಪತಿ ಆಗಲಿ ಅಥವಾ ಅಷ್ಟಮಾಧಿಪತಿ ಆಗಲಿ ಚಂದ್ರನಿಂದ 8ನೇ ಮನೆಗಿದ್ದರೆ ಆವಾಗ ಕೂಡ ಮರಣ ಹೊಂದುತ್ತಾನೆ. ಸೊ ಯಾವಾಗಾದರೂ ತುಂಬ ಕ್ರಿಟಿಕಲ್ ಆಗಿದೆ ಅಂತಂದರೆ, ಏನಾದರೂ ಮರಣ ಆಗುತ್ತಾ ಅಂತಂಬೋ ವಿಚಾರಕ್ಕೆ ಡಾಕ್ಟರ್ ನೋಡಿ, ನಾವು ಜ್ಯೋತಿಷ್ಯ ನೋಡ್ಬೋದು, ನೋಡಿ ಅವ್ರಿಗೆ ಹೇಳೋದು ಬೇಡ. ಯಾಕೆಂದರೆ ಸುಮ್ಮನೆ ಅವರಿಗೆ ಹೇಳಿ ತೊಂದರೆ ಆಗ್ತದೆ. ನಾವು ಒಂದು ಸೊಲ್ಯೂಷನ್ ಕೊಡ್ತೇವೆ ಅಷ್ಟೇ, ಒಂದು ಸಮಾಧಾನ ಅಷ್ಟೇ.
ಮರಣವಾಗ್ತದೆ ಅಂತಂದರೆ ಜಾಸ್ತಿ ಖರ್ಚು ಮಾಡಬೇಡಿ, ಟ್ರೀಟ್ಮೆಂಟಿಗೆ ತುಂಬ ಕಷ್ಟ ಆಗ್ತದೆ, ಅವರು ನರಳಾಡ್ತಾರೆ ಹೇಳಿ ಅವರನ್ನು ಸ್ವಲ್ಪ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ವಲ್ಪ ಕಷ್ಟವಾಗಿ ಇದೆ, ರೋಗ ಕಡಿಮೆ ಆಗುವುದು ಅಂತ ಹೇಳಿ ಕಳಿಸ್ತೇವೆ. ಕಾಮನ್ ಸೆನ್ಸ್ ಬೆಳೆಸಬೇಕಾಗ್ತದೆ. ನೆಕ್ಸ್ಟ್, ಲಗ್ನಾಧಿಪತಿ ಸೂರ್ಯನ ದ್ವಾದಶಾಂಶದಲ್ಲಿದ್ದರೆ, ಸೂರ್ಯನ ದ್ವಾದಶಾಂಶ ಅಂತಂದರೆ ದ್ವಾದಶಾಂಶ ಚಕ್ರದಲ್ಲಿ ಸಿಂಹ ರಾಶಿಯಲ್ಲಿದ್ದರೆ ಅಂತ ಅರ್ಥ. ಲಗ್ನಾಧಿಪತಿ ದ್ವಾದಶಾಂಶ ಚಕ್ರದಲ್ಲಿ ಸಿಂಹ ರಾಶಿಯಲ್ಲಿದ್ದರೆ ರೋಗಿ ಮರಣ ಹೊಂದುತ್ತಾನೆ, ಉಳಿಯೋದಿಲ್ಲ ಅಂತ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್, ಸೊ ಇನ್ನೊಂದು ಹೇಳ್ತಾರೆ, ಅಸಲು ರೋಗಿಗೆ ಏನೋ ಒಂದು ಅಂದ್ಕೊಂಡಿರ್ತಾರೆ, ಈ ರೋಗ ಆ ರೋಗವೇ ಆಗಿರ್ತೀವಿ, ಏನೋ ಕ್ಯಾನ್ಸರ್ ಅಂತಿದ್ದಾರೆ, ಅದು ಸಸ್ಪೆಕ್ಟೆಡ್ ಕ್ಯಾನ್ಸರ್, ಅದು ಇನ್ನು ಡಾಕ್ಟರ್ ಕನ್ಫರ್ಮ್ ಮಾಡ್ತಾ ಇಲ್ಲ, ಅದು ನಿಜವಾಗಿ ಅದೇ ಆಗಿರುತ್ತಾ ಅಂತ ಕೇಳಿದ್ರೆ, ರೋಗಿ ಅನುಮಾನಿಸಿದ ರೋಗದಿಂದಲೇ ತೊಂದರೆಗೊಳ್ಳುತ್ತಿದ್ದಾನ ಎನ್ನುವಂಥ ವಿಷಯವನ್ನು ಮತ್ತು ದೀರ್ಘವ್ಯಾಧಿ ಹೌದೋ ಅಲ್ಲವೋ ಅನ್ನುವಂಥ ವಿಚಾರ ತಿಳ್ಕೋಬೇಕಾದ್ರೆ ಈ ಸೂತ್ರಗಳನ್ನ ಬಳಸಬೇಕು. ಏನು? ಪ್ರಶ್ನೆ ಲಗ್ನ ದ್ವಿಸ್ವಭಾವ ಲಗ್ನ ಆದರೆ ಅನುಮಾನಿಸಿದ ರೋಗವಲ್ಲದೆ ಬೇರೆ ರೋಗ ಇದೆ ಅಂತ ತಿಳ್ಕೋಬೇಕು. ಒಂದು ವೇಳೆ ದ್ವಿಸ್ವಭಾವ ಲಗ್ನ ಅವ್ರೇನು ಅಂದ್ಕೊಳ್ತಾ ಇದ್ರೆ ಅದಲ್ಲ, ಬೇರೆ ರೋಗ. ಗ್ಯಾಸ್ಟ್ರಿಕ್ ಟ್ರಬಲ್ ಆದರೆ ಇದು ಗ್ಯಾಸ್ಟ್ರಿಕ್ ಟ್ರಬಲ್ ಅಲ್ರಿ, ಇದು ಹಾರ್ಟ್ ಪ್ರಾಬ್ಲಮೇ, ಹಾರ್ಟ್ ಪ್ರಾಬ್ಲಮ್ ಅಲ್ರಿ, ಇದು ಗ್ಯಾಸ್ಟ್ರಿಕ್ ಟ್ರಬಲ್, ಇಲ್ಲಿ ಬೇರೆ ಏನೋ ಅಂತ ಹೇಳ್ತಾರೆ. ಸೊ ಪ್ರಶ್ನೆ ಲಗ್ನ ದ್ವಿಸ್ವಭಾವ ರಾಶಿ ಆದರೆ ಅವರು ಸಸ್ಪೆಕ್ಟ್ ಮಾಡಿದ ರೋಗ ಅಲ್ಲದೆ ಬೇರೆ ರೋಗ ಅಂತ ತಿಳಿಬೇಕು. ಅದೇ ಸ್ಥಿರ ರಾಶಿ ಆದರೆ ಮೊದಲ ಅನುಮಾನಿಸಿದ ರೋಗವೇ ಕರೆಕ್ಟ್ ಆಗಿದೆ, ಅವ್ರು ಏನು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆಯೋ ಅದೇ ರೋಗ ಅಂತ ತಿಳ್ಕೊಳ್ಳಿ. ದ್ವಿಸ್ವಭಾವ ರಾಶಿ ಆದರೆ ಬೇರೆ, ಅಥವಾ ಸ್ಥಿರ ರಾಶಿ ಆಯ್ತು ಅಂದ್ಕೊಂಡು ಅದೇ ಅಂತ ಅಂದ್ಕೊಳ್ತೇವೆ. ಚರರಾಶಿ ಆದರೆ ಸುಮ್ಮನೆ ಅನುಮಾನಗಳು ಬೇಡ, ಏನೂ ತೊಂದರೆ ಇಲ್ಲ ಅಂತ ಹೇಳ್ತೇವೆ. ಅದಕ್ಕೆ ಸೂತ್ರ ಹೇಳಲಿಲ್ಲ, ಆದರೆ ಏನೂ ತೊಂದರೆ ಇಲ್ಲ. ಇದು ಎರಡು ಅಲ್ಲದೆ ಇನ್ನು ಮೂರನೇ ಏನಿರ್ತದೆ ಅದೇ. ನೆಕ್ಸ್ಟ್, ಪ್ರಶ್ನೆ ಕೇಳುವ ಸಮಯದಲ್ಲಿ ಚಂದ್ರ ವಕ್ರಿಯಾದಂಥ ಗ್ರಹದ ಜೊತೆ ಇದ್ದರೆ, ಯಾವುದೋ ಒಂದು ಗ್ರಹ ವಕ್ರಿಯಾಗಿರುತ್ತೆ, ಆ ವಕ್ರಿಯಾದಂಥ, ವಕ್ರಿ ಅಂತಂದ್ರೇನು ಲೇಟ್, ಮಂದ ಅಂತ ಅರ್ಥ. ವಕ್ರಿಯಾದಂಥ ಗ್ರಹದ ಜೊತೆ ಚಂದ್ರ ಏನಾದರೂ ಇದ್ದರೆ ದೀರ್ಘವ್ಯಾಧಿ ಅಂತ ತಿಳ್ಕೋಬೇಕು. ಇದು ಈಗಾಗಲೇ ಕಡಿಮೆ ಆಗಲ್ಲ, ಸ್ವಲ್ಪ ಹೀಗೆ ಒದ್ದಾಡಿಸ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಮತ್ತು ಲಗ್ನಾಧಿಪತಿ ಬಲವಾಗಿದ್ದರೆ ರೋಗವು ತಾತ್ಕಾಲಿಕ. ಲಗ್ನಾಧಿಪತಿ ಅಂದ್ರೇನು? ಆರೋಗ್ಯ. 6ನೇ ಮನೆ ಅಂದ್ರೇನು? ರೋಗ. ರೋಗಕ್ಕಿಂತಲೂ 6ನೇ ಮನೆ ಲಗ್ನ ಬಲವಾಗಿದ್ರೆ ಏನಾಗುತ್ತೆ? ಯಾವ ರೋಗ ಬಂದ್ರೂ ಕಡಿಮೆ ಆಗುತ್ತೆ. ಅದಕ್ಕೆ ಮಕ್ಕಳು ಹುಟ್ಟಿದ ಮೇಲೆ ಇಮಿಡಿಯೇಟ್ಲಿ ನಾವೇನು ನೋಡ್ತೇವೆ? ಲಗ್ನ ಷಷ್ಠ ಸ್ಥಾನ ನೋಡ್ತೇವೆ. ಲಗ್ನ ಸ್ಥಾನ ಬಲವಾಗಿದೆಯಾ, ಷಷ್ಠ ಸ್ಥಾನ ಬಲವಾಗಿದೆಯಾ? ಮಗು ಹುಟ್ಟಿದ ಮೇಲೆ ಏನು ಮಾಡ್ತೀವಿ? ತಾಯಿ ಮಗು ಕ್ಷೇಮವಾಗಿದೆಯಾ ಅಂತ ಕೇಳ್ತೇವೆ. ಅದೇ ಮಗು ಬಗ್ಗೆ ನಾವು ನೋಡಬೇಕಾದ್ರೆ, ಕ್ಷೇಮವಾಗಿದೆ ಅಂತ ನೋಡಬೇಕಾದ್ರೆ ಲಗ್ನ ಷಷ್ಠ ಎರಡೂ ನೋಡಿಕೊಳ್ಳಿ. ಅಷ್ಟಕ ವರ್ಗದಲ್ಲಿ ಲಗ್ನಕ್ಕಿಂತಲೂ ಷಷ್ಠ ಸ್ಥಾನಕ್ಕೆ ಕಡಿಮೆ ಬಂದಿರಬೇಕು ಪಾಯಿಂಟ್ಸ್. ಹಾಗಿದ್ರೆ ಪರವಾಗಿಲ್ಲ, ಆ ರೋಗಕ್ಕಿಂತಲೂ ಆರೋಗ್ಯ ಡಾಮಿನೇಟ್ ಮಾಡ್ತಾ ಇದೆ, ಸೊ ರಿಕವರ್ ಆಗುತ್ತೆ ಅಂತ. ಆರೋಗ್ಯಕ್ಕಿಂತಲೂ ರೋಗ ಸ್ಥಾನವೇ ಬಲವಾಗಿತ್ತು ಅಂದ್ಕೊಳ್ಳಿ, ಮಗು ಒಂದಾಗದು ಒಂದು ರೋಗದಿಂದ ಸಫರ್ ಆಗ್ತಾ ಇರುತ್ತೆ, ಹೆಲ್ತ್ ಸೆನ್ಸಿಟಿವ್ ಆಗಿದೆ ಅಂತ ತಿಳ್ಕೊಳ್ಬೇಕು. ಸೆನ್ಸಿಟಿವ್ ಆಗಿದ್ದಾಗ ಏನು ಮಾಡಬೇಕು? ನೀರು ಕುಡಿಯೋ ಕೇರ್ ತಗೋಬೇಕು. ಯಾವ ಊರಿಗೆ ಹೋದ್ರೂ ಒಂದು ಬಾಟ್ಲ್ ಇಟ್ಕೊಂಡು ಹೋಗಬೇಕು. ಯಾಕಂದರೆ ನೀರು ಸೆಟ್ ಆಗಲ್ಲ, ಕೆಲವಿನ ಜನಕ್ಕೆ ಊಟ ಸೆಟ್ ಆಗಲ್ಲ. ಊಟದಲ್ಲಿ ಒಂದು ಸ್ವಲ್ಪ ಖಾರ ಜಾಸ್ತಿ ಆದರೆ ಮೋಷನ್ಸ್ ಆಗುತ್ತೆ, ಖಾರ ಕಡಿಮೆ ಆದರೆ ಸಿಹಿ ಜಾಸ್ತಿ ಆದರೆ ನೆಗಡಿ ಬರುತ್ತೆ, ಕೆಮ್ಮು ಬರುತ್ತೆ, ಈ ಥರ ಎಲ್ಲ ಶುರುವಾಗ್ತದೆ. ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ ಅಂತ ಸಿಂಪಲಾಗಿ ಹೇಳ್ಬೋದು. ಅದಕ್ಕೆ ಲಗ್ನಾಧಿಪತಿ ಬಲವಾಗಿರಬೇಕು. ಲಗ್ನಾಧಿಪತಿ ಬಲವಾಗಿತ್ತು ಅಂದ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರುತ್ತೆ. ರೋಗಾಧಿಪತಿ ಬಲವಾಗಿತ್ತು ಅಂದ್ಕೊಳ್ಳಿ, ಆರೋಗ್ಯವನ್ನು ರೋಗ ಡಾಮಿನೇಟ್ ಮಾಡುತ್ತೆ. ಸೊ ಇದು ಸಾಮಾನ್ಯ ರೂಲ್. ಸೊ ಯಾರಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಒಂಥರ ಸಮರೈಸ್ ಮಾಡಿ ಹೇಳ್ತೀನಿ ನೋಡಿ. ಯಾರಾದರೂ ಹಾಸ್ಪಿಟಲ್ ಇರೋ ಕಾಲಕ್ಕೆ ಅಥವಾ ರೋಗದಿಂದ ಒದ್ದಾಡೋ ಕಾಲಕ್ಕೆ, ಹೀಗೆ ತುಂಬ ಅನಾರೋಗ್ಯದಿಂದ ರೀ, ಸೊ ಅವ್ರು ಹೇಗಿದೆ ಸ್ವಲ್ಪ ಟೈಮ್ ನೋಡಿ ಅಂತ ಯಾರಾದರೂ ಕೇಳಿದರೆ ಪ್ರಶ್ನೆ ಚಕ್ರ ಹಾಕಿಕೊಳ್ಳಿ. ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರಾ ಅಂತಂದರೆ ನೀವು ಲಗ್ನ, ಸಪ್ತಮ, ಚತುರ್ಥ, ದಶಮ ನೋಡಿಕೊಳ್ಳಿ. ಅದರಲ್ಲಿ ಡಾಕ್ಟರ್ ಲೋಪ ಇದೆಯಾ, ಔಷಧ ಲೋಪದ ಇದೆಯಾ, ಇದೆಲ್ಲ ತೊಳ್ಬೋದು. ಏನು ರೀ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರಾ, ಮೆಡಿಕೇಶನ್ ತೊಗೊಳ್ತಾ ಇದ್ದಾರಾ ಅಂತ ಕೇಳಿ ಈ ಸೂತ್ರವನ್ನು ನೋಡಬೇಕು. ಅವ್ರು ಏನು ಟ್ರೀಟ್ಮೆಂಟ್ ತೊಗೊಳ್ತಾ ಇಲ್ಲ ಅಂತಂದಮೇಲೆ ಈ ಡಾಕ್ಟರ್ ಹೇಗಿದ್ದಾನೆ ಅದೆಲ್ಲ ರೂಲ್ಗೆ ಬರಲ್ಲ. ನೆಕ್ಸ್ಟ್, ಕಡಿಮೆ ಆಗುತ್ತಾ ಇಲ್ಲ ಅಂತ ಕೇಳಿದಾಗ ಪ್ರಶ್ನೆ ಲಗ್ನ ಚರರಾಶಿಯ, ಸ್ಥಿರ ರಾಶಿಯ, ದ್ವಿಸ್ವಭಾವ ರಾಶಿಯ ನೋಡ್ಕೊಳ್ಳಿ. ಚರರಾಶಿ ಆದರೆ ಬೇಗ ಕಡಿಮೆ ಆಗುತ್ತೆ, ಸ್ಥಿರ ರಾಶಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ದ್ವಿಸ್ವಭಾವ ರಾಶಿ ಆದರೆ ಕಡಿಮೆ ಆದಂಗೆ ಆಗಿ ಮತ್ತೆ ಬರುತ್ತೆ.
ಪ್ರಶ್ನೆ ಲಗ್ನವನ್ನು ಶುಭಗ್ರಹಗಳು ನೋಡ್ತಾ ಇದ್ರೆ, 8ನೇ ಮನೆಗೆ 6ನೇ ಮನೆಗೆ ಶುಭಗ್ರಹಗಳಿದ್ರೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಲಗ್ನವನ್ನು ಜನ್ಮರಾಶಿಯನ್ನು ಜನ್ಮರಾಶಿ ಅಲ್ಲ ಸಾರಿ ಚಂದ್ರನನ್ನು, ಲಗ್ನವನ್ನು ಚಂದ್ರನನ್ನು ಪಾಪಗ್ರಹಗಳು ನೋಡ್ತಾ ಇದ್ರೆ ಸ್ವಲ್ಪ ಕಷ್ಟವಿದೆ, ಸ್ವಲ್ಪ ನಿಧಾನ ಕಡಿಮೆ ಆಗುತ್ತೆ. ಯಂಗಾಗಿದ್ರೆ ಅಂದ್ಕೊಂಡು ನಿಧಾನ ಕಡಿಮೆ ಆಗುತ್ತೆ ಅಂತೇಳಿ, ಓಲ್ಡ್ ಪೀಪಲ್ ಇದ್ರೆ ಕ್ರಿಟಿಕಲ್ ಅಂತ ಹೇಳಿ. ನೆಕ್ಸ್ಟ್ ಪ್ರಶ್ನೆ ಲಗ್ನ ಮೇನ್ ಅಂತ, ಪ್ರಶ್ನೆ ಲಗ್ನವನ್ನು ವಕ್ರಿಯಾದಂತಹ ಶುಭಗ್ರಹಗಳು ನೋಡಿದ್ರೆ ತುಂಬ ನಲ್ಲಾಡಬೇಕಾಗ್ತದೆ. ಲಗ್ನಕ್ಕೆ ಅಷ್ಟಮ ಸಂಬಂಧ ಬಂದ್ರೂ, 6ನೇ ಮನೆಗೆ ಅಷ್ಟಮ ಸಂಬಂಧ ಬಂದ್ರೂ ಬೇಗ ಉಳಿಯಲ್ಲ. ಲಗ್ನಾಧಿಪತಿ 8ನೇ ಮನೆಗಿರೋದು, 8ನೇ ಮನೆಯಾಧಿಪತಿ ಲಗ್ನದಲ್ಲಿರೋದು, 8ನೇ ಮನೆಗೆ ಚಂದ್ರ ಇರೋದು, 8ನೇ ಮನೆ ಅಧಿಪತಿ 6ನೇ ಮನೆಗೆ, 6ನೇ ಮನೆ ಅಧಿಪತಿ 8ನೇ ಮನೆಗಿರೋದು. ಹೀಗಾದರೆ ಪೇಷಂಟ್ ಉಳಿಯಲ್ಲ. ಸೊ ಸ್ವಲ್ಪ ಕ್ರಿಟಿಕಲ್ ಆಗೇ ಇದ್ರಿ, ಸ್ವಲ್ಪ ನೋಡ್ರಿ, ದೇವರನ್ನ ಪ್ರಾರ್ಥನೆ ಮಾಡಿ ಅವರಿಗೆ ಅನುಕೂಲ ಮಾಡ್ಬೋದೇನೋ ದೇವರು ಅಂತ ಹೇಳ್ತೇವೆ. ಅನುಕೂಲ ಆಗಲ್ಲ ಅಂತ ಹೇಳಿ ಅಮಂಗಳಕರವಾದಂಥ ಪದಗಳನ್ನು ನಾವು ಬಳಸಬಾರದು. ಯಾಕೆಂದರೆ ನಾವು ಧೈರ್ಯವನ್ನು ತುಂಬಬೇಕಷ್ಟೇ ಆಗಲಿ, ಅವರನ್ನು ಹೆದರಿಸುವಂಥ ಕರ್ತವ್ಯ ಜ್ಯೋತಿಷಂದಲ್ಲ. ಹೆದರಿಸಬೇಕಾದ್ರೆ ಹೇಳಂಗಿರೋದು ಉತ್ತಮ, ನಂಗೆ ಗೊತ್ತಾಗ್ತಾ ಇದ್ರು ಅಂತ ಹೇಳಿದ್ರೆ ಅದು ತುಂಬ ದೊಡ್ಡ ಪುಣ್ಯವಾದ ಕೆಲಸ. ಹೇಳಬೇಕಾದ ಸಂದರ್ಭ ಬಂದರೆ, ಇಲ್ಲರಿ ಭಗವಂತ ಕಾಪಾಡ್ತಾನೆ, ಏನೂ ಚಿಂತೆ ಮಾಡಬೇಡ್ರಿ, ಭಗವಂತನ ಪ್ರಾರ್ಥನೆ ಮಾಡಿ, ಸ್ವಲ್ಪ ಕ್ರಿಟಿಕಲ್ ಆಗೇ ಇದೆ, ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಎಸ್ಕಲೇಟ್ ಮಾಡ್ತೇವೆ. ಅಂದರೆ ದೇವರೇ ನನ್ನ ಕೈಯಲ್ಲಿ ಏನಿದೆ ಎಲ್ಲ ನಿನ್ನ ಕೈ, ಕಾಪಾಡಬೇಕಾದ್ರೂ ಮಾಡಬೇಕಂದ್ರೆ ನಿನ್ನ ಇಚ್ಛೆ ಅಂತ ನಾವೊಂದು ನಮಸ್ಕಾರ ಮುಗಿದು ಬಿಡ್ತೇವೆ ಭಗವಂತನಿಗೆ. ಸೊ ಇದು ಪ್ರಶ್ನೆ, ರೋಗಕ್ಕೆ ಸಂಬಂಧಪಟ್ಟ ಬಂದಾಗ ಪ್ರಶ್ನೆ ಹೇಳ್ತೇವೆ. ಇನ್ನು ರೋಗ ಏನೂ ಇಲ್ಲ ಆದರೂ ತಿಳ್ಕೊಳ್ಬೇಕು ರೋಗದ ಬಗ್ಗೆ ಅಂತಂದರೆ ಜಾತಕ ಚಕ್ರವನ್ನು ನೋಡಬೇಕು. ಪ್ರಶ್ನೆ ಯಾವಾಗ ರೋಗ ಬಂದ ಮೇಲೆ, ಇಲ್ಲ ರೋಗ ಏನಾದರೂ ಆಲ್ರೆಡಿ ಒದ್ದಾಡ್ತಾ ಇರ್ತಾರೆ, ಎಷ್ಟೋ ಸಲ 1-2 ವರ್ಷ ಹಿಂದೆ ಬಂದಿತ್ತು ಟ್ರೀಟ್ಮೆಂಟ್ ತೊಗೊತಾ ಇದ್ದೆ, ಅದಕ್ಕೆ ಪ್ರಶ್ನೆ ನೋಡೋದು ಬೇಕಾಗಿಲ್ಲ. ಸದ್ಯಕ್ಕೆ ರೋಗ ಇಲ್ಲ ಅಂತಂದರೆ ಪ್ರಶ್ನೆ ಬೇಕಾಗಿಲ್ಲ. ಈಗ ರೋಗ ಇದೆ ಅಂತಂದರೆ ಮಾತ್ರವೇ ಪ್ರಶ್ನೆ. ಉಳಿದ ಸಮಯದಲ್ಲಿ ಏನು ಮಾಡಬೇಕು, ಜಾತಕದಲ್ಲಿ 6ನೇ ಮನೆ ದ್ರೇಕಾಣ ಚಕ್ರ ನೋಡಿಕೊಳ್ಳಬೇಕು. ಸೊ ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಡಿಯೋಗಳೆಲ್ಲ ಇದೆ, ಸೊ ಅದನ್ನು ಒಂದ್ಸಲ ನೋಡ್ಬೋದು. ಇದು ಪ್ರಶ್ನೆಶಾಸ್ತ್ರಕ್ಕೆ ಸಂಬಂಧಪಟ್ಟ ಅಧ್ಯಾಯ, ಈ ರೋಗಸ್ಥಾನಕ್ಕೆ ಸಂಬಂಧಪಟ್ಟ ಅಧ್ಯಾಯ 8ನೇ ಅಧ್ಯಾಯ ಇಲ್ಲಿಗೆ ಸಮಾಪ್ತ ಆಯಿತು. ಮತ್ತು ಬರುವಂಥ ಪಾಠದಲ್ಲಿ ಮತ್ತಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ಒಂದು 5 ನಿಮಿಷ ಕೇಳ್ಬೋದು.